ಕನ್ನಡ, ತಮಿಳ್, ತೆಲುಗು, ಹಿಂದಿ, ಮಲಯಾಳಿ ಇಷ್ಟು ಬಿಗ್ ಬಾಸ್ ಅಲ್ಲಿ ನನ್ನಷ್ಟು ಸ್ಟ್ರಗಲ್ ಮಾಡ ಹೋಗಿರುವಂತ ವ್ಯಕ್ತಿ ಯಾರು ಇಲ್ಲ. ಪರಮೇಶ್ವರ್ ಇದಾರ? ಯಾವ ಪರಮೇಶ್ವರ್? ಅದೇ ಚಾನಲ್ ಅಲ್ಲಿ ಇದಾರಲ್ಲ ಡೈರೆಕ್ಟರ್, ಬಿಗ್ ಬಾಸ್ ಎಲ್ಲ ಮಾಡ್ತಾರೆ. ಪರಮ್ ಸರ್ ಏನಾಗ್ಬೇಕಾಯ್ತು ಅಪ್ಪ, ನೀನ್ ಯಾರಂತ ಗೊತ್ತಿಲ್ಲ, ನನ್ನ ಹತ್ರ ನಾಟಕಗಳು ಮಾಡಕ್ ಹೋಗ್ಬೇಡ, ನಿನ್ ವಿಷಯ ಏನಾಗ್ಬೇಕಂತ ಹೇಳು. ಸರ್ ಏನಿಲ್ಲ ಸರ್, ನಮಸ್ಕಾರ ಸರ್, ಸರ್ ಏನಿಲ್ಲ ಬಿಗ್ ಬಾಸ್ ಅಂತ ಬರ್ತಾ ಇತ್ತು, ಅದಕ್ಕೆ ನೀವೇ ಡೈರೆಕ್ಟ್ ಗೊತ್ತಾ, ಒಂದೇ ಒಂದು ಅವಕಾಶ ಕೊಡಿ ಸರ್. ಸೆಕ್ಯೂರಿಟಿ ಅಂತ ಕರೆದ್ರು, ಸೆಕ್ಯೂರಿಟಿ ಇಬ್ರು ಬಂದ್ರು, ನೀಟಾಗಿ ಎತ್ಕೊಂಡು ಕೆಳಗಡೆ ಬಿಟ್ರು ನನ್ನ. ಏನ್ ಸರ್ ನಮ್ಮನ್ನ ಸೆಕ್ಯೂರಿಟಿಗಳ ಹತ್ರ ಹೊರಗಡೆ ಕಳಿಸ್ತೀರ ಸರ್, ಬಿಗ್ ಬಾಸ್ ಒಂದು ಅವಕಾಶ ಕೊಡಿ ಸರ್. ಈಗ ಹೋಗು, ನೀನು ಸೆಲೆಕ್ಟ್ ಆಗಿದ್ಯಾ, ಇನ್ನೊಂದು 2 days ಆಡಿಷನ್ ಇದ್ದಿದ್ದ ಅಷ್ಟೇ. ನಾನು ಇನ್ನೇನಿಲ್ಲ ಕೇಳಿ ಬ್ರದರ್. ಸರ್ ಯಾವ್ದೇ ನಿಮಗೆ ಕೈ ಕಾಲು ಮಂಟಿ ಸೊಂಟ ತಲೆ ಬೆನ್ನು ನರ್ರ ಕಣ್ಣದಲ್ಲೂ ನೋವು ಸರ್, ಏನಿಲ್ಲ ಸರ್, ನೋವು ಬಂದ ತಲೆನೋ ಸ್ವಲ್ಪ ಈ ಕಡೆ ನಗಡಿ ಎಳೆರಿ ಕಪ ತಗಡಿ ಎದೆ ಮೇಲೆ ಹಚ್ಕಡೆ. ಆಮೇಲೆ ಮೊಬೈಲ್ ಕೊಡಿದೀವಾಗ ಅಂತ ಹೇಳಿ ಮೊಬೈಲ್ ಕೊಟ್ಟೆ. ಅವ್ರ ನಂಬರ್ ಸೇವ್ ಮಾಡಿ, ಇವತ್ತು ನಂಬರ್ ಇದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಹೌದು ನೋಡಿ, ಇದೆಲ್ಲ ಜನಗಳ ಆಶೀರ್ವಾದ, ಅವ್ರ ಪ್ರೀತಿ. ನೀವು ಕೂಡ ಹೋಗಂಗಾಗ್ಲಿ ಬಿಗ್ ಬಾಸ್ಗೆ. ಓಕೆ, ಚೆನ್ನಾಗಿ ಪ್ರೂವ್ ಮಾಡ್ಕೊಳ್ಳಿ. ಓಕೆ, ಬಹಳ ಅದ್ಭುತವಾದ ಸಪೋರ್ಟ್. ಹೌದು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಮತ್ತೊಬ್ರು ಕಾಮನ್ ಪರ್ಸನ್ ಹಾಗೆ ಸೆಲೆಬ್ರಿಟಿ ಹೋಮ್ ಟೂರ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪಾ ಇದು ಕಾಮನ್ ಮ್ಯಾನು ಅಂತಿದ್ದಾನೆ, ಸೆಲೆಬ್ರಿಟಿನೂ ಅಂತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇವರು ಒಂದು ಶೋ ಬರಕ್ಕಿಂತ ಮುಂಚೆ ಕಾಮನ್ ಮ್ಯಾನ್ ಆಗಿದ್ರು. ಆ ಶೋ ಬಂದ್ಮೇಲೆ ರನ್ನರ್ ಅಪ್ ಆದ್ರು, ಆದ್ಮೇಲೆ ಸೆಲೆಬ್ರಿಟಿ ಆದ್ರು. ಸೊ ಯಾರಂತ ಗೊತ್ತಾಗಿರುತ್ತಲ್ಲ, ಹೌದು, ಬಿಗ್ ಬಾಸ್ ಸೀಸನ್ 5 ನ ರನ್ನರ್ ಅಪ್ ದಿವಾಕರ್ ಸರ್ ಮನೆ ಟೂರ್ ನ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಹಾಗೆ ಅವ್ರ ಜೊತೆ ಒಂದಷ್ಟು ಸಮಯನ ಕಳೆಯೋಣ. ತಮ್ಮ ಹೆಸರು? ದಿವಾಕರ್ ಅಂತ. ಏನ್ ಮಾಡ್ತಿದ್ದೀರಾ ದಿವಾಕರ್ ನೀವು? ನಾನು ಸೇಲ್ಸ್ ಮ್ಯಾನ್. ಇದೆ ಅವರ ಮನೆ. ನೋಡಿ, ಈ ಕಾರ್ನ ನಾವು ನೋಡ್ಬೋದು. ಈ ಕಾರ್ ಆಕ್ಚುಲಿ ಬಿಗ್ ಬಾಸ್ ಸೀಸನ್ 5 ಅವ್ರು ವಿನ್ ಆದ್ಮೇಲೆ ಈ ಕಾರ್ ತಗೊಂಡಿರೋದು. ಈ ಕಾರಲ್ಲಿ ಆಕ್ಚುಲಿ ಸುದೀಪ್ ಸರ್ ಕೂಡ ಡ್ರೈವ್ ಮಾಡಿದ್ದಾರೆ. ನಿಮ್ಗೆ ವಿಡಿಯೋ ತೋರಿಸ್ತೀನಿ, ಬನ್ನಿ ಅವ್ರ ಮನೆಗೆ ಹೋಗೋಣ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ, ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ. ಹಾಯ್ ಸರ್, ಚೆನ್ನಾಗಿದ್ದೀರಾ ಸರ್? ನಮಸ್ಕಾರ, ಚೆನ್ನಾಗಿದ್ದೀನಿ. ಆಫ್ಟರ್ ಎ ಲಾಂಗ್ ಟೈಮ್. ಭಯಂಕರ ನಿರಂತರ ದಿವಾಕರ ತಲದಿಂಕರ. ಹೌದು ಸ್ವಾಮಿ. ಆಫ್ಟರ್ ಎ ಲಾಂಗ್ ಟೈಮ್ ಸರ್ನ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಹೇಗಿದ್ದೀರಾ ಸರ್? ಸೂಪರ್, ಚೆನ್ನಾಗಿ ನೋಡ್ತಾ ಇರ್ತೀನಿ. ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಕಳಿಸ್ತಾ ಇರ್ತೀರಾ. ಎಸ್ ಸರ್, ಬಹಳ ಅದ್ಭುತವಾಗಿ ಮಾಡ್ತೀರಾ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ಅಂತ ಇದೆ ನೋಡಿ ನಮ್ಮ ಮನೆ. ಎಸ್ ಸರ್, ಮೇಡಮ್ ಅವ್ರು ಕೊಟ್ಟಿದ್ ಗಿಫ್ಟ್ ಇದು. ಸಕ್ಕದಾಗಿದೆ. ಅಂದ್ರೆ 60 years ಆದ್ಮೇಲೆ ಹೆಂಗಿರ್ತೀರಾ ಅಂತ. ಹೆಂಗಿರ್ತೀವಿ ಅನ್ನೋದನ್ನ ನಮ್ಮ ವೆಡ್ಡಿಂಗ್ ಡೇ ಮೊನ್ನೆ ಫೆಬ್ರವರಿ 14th ಗೆ. ಅವತ್ತು ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇಗೆ ಅವತ್ತೇ ನಮ್ಮ ವೆಡ್ಡಿಂಗ್ ಡೇ. ಓಕೆ. ಮತ್ತೆ ನೀವು ಎಲ್ಲಾ ಇಂಟರ್ವ್ಯೂ ಹೇಳ್ತೀರಾ ನನಗೆ, ನನ್ ಬ್ಯಾಕ್ ಬೋನೆ ನಮ್ ಮಿಸ್ಸಸ್. ಹೌದು ಹೌದು ಸರ್, ಹೌದು. ಅದೊಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ಲ ಸರ್. ಈಗಿನ ಲೈಫ್ ಅಲ್ಲಿ ಸೆಟಲ್ ಆಗಿರೋ ಹುಡುಗನ್ ನೋಡ್ತಾರೆ, ಗೌರ್ಮೆಂಟ್ ಕೆಲಸ ಇರ್ಬೇಕಂತಾರೆ, ಮತ್ತೆ ಒಂದ್ ಬೆಳೆದಾದ್ಮೇಲೆ ಮನೆ ಎಲ್ಲ ತಗೊಂಡಾದ್ಮೇಲೆ ಮದ್ವೆ ಮಾಡ್ಕೊಡ್ತೀವಿ ಅಂತಾರೆ. ಬಟ್ ನಿಮ್ ಮೇಡಮ್ 0 to ನೀವು ಸೆಲೆಬ್ರಿಟಿ ಆಗೋ ಗಂಟ ಇದಾರೆ ಅನ್ಸುತ್ತೆ. ಹೌದು ಸರ್, ನೀವು ಮದುವೆ ಆಗ್ಬೇಕಾದ್ರೆ ನಾನು ಏನು ಅಲ್ಲ ಸರ್. ಈಗ 14 ವರ್ಷ ಬಂತು. ಅವಾಗ ಒಬ್ಬ ಸೇಲ್ಸ್ ಮ್ಯಾನ್ ನಾನು. ಸೊ ಲವ್ ಮ್ಯಾರೇಜ್ ನಮ್ದು. ಸೊ ನಮ್ಮ ವೈಫ್ ಬಂದು ಆಂಧ್ರ, ತೆಲುಗು ಅವರು. ಸೊ ನಾನ್ ಕನ್ನಡ. ನಮ್ಮ ಮನೇಲಿ 3 ಭಾಷೆ. ನಮ್ಮ ಮಾವ ತಮಿಳು, ನಮ್ಮ ಅತ್ತೆ ತೆಲುಗು. ಓಕೆ, ನಾನ್ ಕನ್ನಡ. ಓ, ನಿಮ್ಗೆ ಎಲ್ಲಾ ಲ್ಯಾಂಗ್ವೇಜ್ ಗೊತ್ತಾ? ಅದಕ್ಕೆ ನಮ್ಮ ಮನೇಲಿ ಎಲ್ಲರಿಗೂ ಎಲ್ಲ ಲ್ಯಾಂಗ್ವೇಜ್ ಗೊತ್ತು. ನನ್ನ ಮಗ ಆಗ್ಬೋದು, ಮಗಳಾಗ್ಬೋದು. ತೆಲುಗು, ತಮಿಳು, ಹಿಂದಿ, ಇಂಗ್ಲಿಷು, ಕನ್ನಡ ಅದ್ಭುತವಾಗಿ ಮಾತಾಡ್ತಾರೆ. ಕನ್ನಡ ಅಂತೂ ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ ನಮ್ಮನೆ. ಇದು ನಮ್ಮ ಬಾಸು ಮೇಲ್ಗಡೆ. ಓ, ನೀವು ವಿಷ್ಣು ಸರ್ ಅವರ ಅಪ್ಪಟ ಅಭಿಮಾನಿನ ಸರ್? ಬಹಳ. ಅವರಿಂದಾನೇ ನಾನು ಬೆಂಗಳೂರು ಬಂದಿರೋದು. ಓಕೆ. ವಿಷ್ಣು ಸರ್ನ ನೋಡ್ಬೇಕು ಅಂತಾನೆ ಬೆಂಗಳೂರು ಬಂದು ಅವ್ರ ಜೊತೆ ಒಂದ್ ಸಣ್ಣ ಆಕ್ಟಿಂಗ್ ಮಾಡ್ಬೇಕಲ್ಲ ಅನ್ನೋ ಆಸೆ ಇಟ್ಕೊಂಡ್ ಬಂದು, ಅದಾದ್ಮೇಲೆ ಇಲ್ಲಿ ಗಂಟೆ ಬೆಳಕ ಬಂದೆ. ಬಟ್ ನಾನು ಎಲ್ಲಾ ಸೆಲೆಬ್ರಿಟಿಗಳನ್ನ ನೋಡಿದೀನಿ. ನಾನ್ ನೋಡಕ್ ಆಗ್ದಿರೋ ಅಂತಂದ್ರೆ ಇಬ್ರು ಅಂದ್ರೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣು ಅವರು. ಮೀಟ್ ಆಗಕ್ಕಾಗಿಲ್ಲ ಸರ್? ಆಗ್ಲೇ ಇಲ್ಲ. ಅಂದ್ರೆ ಟ್ರೈ ಮಾಡಿದ್ರ? ಟ್ರೈ ಮಾಡಿದ್ವಿ, ಮನೆ ಹತ್ರ ಹೋಗಿ ವೆಯ್ಟ್ ಮಾಡಿದೆ. ಸೆಕ್ಯೂರಿಟಿ ಹತ್ರ ವಾಪಸ್ ಕಳಿಸ್ಕೊಂಡೆ, ಹಂಗೆಲ್ಲ ಬರ್ಬಾರ್ದಪ್ಪ ಅಂತ ನಾನು ಸಣ್ಣ. ಬಟ್ ಅವಾಗ ಕದಂಬ ಪಿಕ್ಚರ್ ಶೂಟಿಂಗ್ ಹೋಗಿದ್ರೆ ಅಂತ ಹೇಳ್ತಾ ಇದ್ರು, ಮತ್ತೆ ಬೇರೆ ಕಡೆ ಶೂಟಿಂಗ್ ಹೋಗ್ತಾರೆ. ಬಟ್ ನಾನು ಏನಾದ್ರು ಒಂದು ಸರಿ ಅವ್ರು ನೋಡಿದ್ರೆ ಸಾಕು ಅನ್ನೋ ಕುತೂಹಲದಿಂದ ತುಂಬಾ ಸರಿ ಮನೆ ಹತ್ರ ಹೋದೆ. ಬಟ್ ಅವಕಾಶ ಸಿಗ್ಲಿಲ್ಲ. ಇವತ್ತು ಎಲ್ಲಾ ಸೆಲೆಬ್ರಿಟಿಗಳನ್ನು ಕೂಡ ಮೀಟ್ ಆಗಿದ್ದೀನಿ. ಸೊ ಅವ್ರು ನೋಡಕ್ ಆಗ್ಲಿಲ್ಲ. ಸೊ ನಿಜವಲ್ಲ ಅವ್ರ ಆಶೀರ್ವಾದ ಅಂತ ಕಾಣಿಸುತ್ತೆ ಇವತ್ತು ನಾನು ಈ ಮಟ್ಟಕ್ಕೆ ಒಂದು. ಹೌದು, ಯಾಕಂದ್ರೆ ಅವ್ರನ್ನ ನೋಡಕ್ ಬರ್ಲಿಲ್ಲ ಅಂದ್ರೆ ನಾನು ಬಿಗ್ ಬಾಸ್ ಹೋಗ್ತಾ ಇದ್ದಿಲ್ಲ. ಒಂದು ಹೀರೋ ಆಗಿ ಸಿನಿಮಾ ಮಾಡಕ್ ಆಗ್ತಾ ಇದ್ದಿಲ್ಲ. ನೋಡಿ, ಅವ್ರ ಜೊತೆ ಒಂದ್ ಸಣ್ಣ ಕ್ಯಾರೆಕ್ಟರ್ ಮಾಡಿದ್ರೆ ಸಾಕು ಅನ್ನೋ ಅಂತ ಹಂಗೆ ಬಿಗ್ ಬಾಸ್ ಬಂದು ಇಲ್ಲಿ ಗಂಟ ಕ್ಯಾರಿ ಆಗಿದೆ. ಇದು ಸುದೀಪ್ ಸರ್, ನಮ್ ಸುದೀಪ್ ಸರ್
ಬಿಗ್ ಬಾಸ್ ಬಂದ ಮನೆ ಹತ್ರ ಹೋದ ತಕ್ಷಣ ಪೈಲ್ವಾನ್ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಅವಾಗ ಬೆನ್ ನೋವು ತುಂಬಾ, ಪಾಪ ಅವ್ರಿಗೆ ಚಲೋ ಬರಂತದಿಲ್ಲ, ರೆಸ್ಟ್ ಮಾಡ್ತಾರೆ ಅಂತ ಟೈಮಲ್ಲಿ ಹೋದ ತಕ್ಷಣ ಸರಿ ಕಣ ಓಡಿಸ್ತೀನಿ ಅಂದ್ಬಿಟ್ಟು ಫಸ್ಟ್ ಅವರೇ, ಬಟ್ ನನಗೆ ಕಾರ್ ಓಡ್ಸಕ್ ಬರಲ್ಲ, ಅದೊಂದು ಹೇಳಿದ್ರಿ ಕರೆಕ್ಟ್. ನಂಗೆ ಡ್ರೈವಿಂಗ್ ಬರಲ್ಲ, ಬಟ್ ಕಾರ್ ತಗೊಂಡೆ. ಡ್ರೈವಿಂಗೇ ಬರಲ್ಲ. ಬಟ್ ನನಗೇನಂದ್ರೆ ಸುದೀಪ್ ಸರ್ ನೆನ್ಪೋಗ್ ಒಂದು ಕಾರ್ ತಗೋಬೇಕು, ಅವ್ರು ಕೊಟ್ಟಿರುವಂತ ಗಿಫ್ಟ್ ಅನ್ಬೋದು, ಅವ್ರು ನೆನ್ಪೋಗ್ ಒಂದು ತಗೋಬೇಕು ಅನ್ನೋ ಉದ್ದೇಶಕ್ಕೆ ತಗೊಂಡೆ. ಫಸ್ಟ್ ವೆಯ್ಟ್ ಮಾಡಿ ಅವ್ರ ಹತ್ರ ಡ್ರೈವ್ ಮಾಡಿಸ್ಬೇಕಂತ ಹೋದೆ. ಸುದೀಪ್ ಸರ್ ಫಸ್ಟ್ ಡ್ರೈವಿಂಗ್ ಸೀಟ್ ಹತ್ರ ಈ ಕಡೆ ಕೂತಿದ್ರು. ಕೂತ್ಕೋದಿ ಓಡ್ಸ, ಅಣ್ಣ ನಂಗೆ ಓಡ್ಸಕ್ ಬರಲ್ಲ ಅಂತ ಹೇಳಿ, ಆಮೇಲೆ ಓಡ್ಸಕ್ ಬರೋಣ ಹೆಂಗ ತಗೊಂಡೆ ಕಾರಣ ಅಂದ್ರು. ಆಮೇಲೆ ಅಣ್ಣ ಬರಸಲ್ಲ ಸರಿ ಅಂದ್ಬಿಟ್ಟು ಅವರೇ ಕೂತಿ ಓಡಿಸ್ತು. ತುಂಬಾ ಚೆನ್ನಾಗಿದೆ. ಇನ್ನು ಇಂಥದ್ದು ಅದ್ಭುತವಾಗಿ ಕಾರ್ ಕಲೆಕ್ಷನ್ ಮಾಡೋದು, ಒಳ್ಳೇದಾಗ್ಲಿ ನಿನ್ಗೆ ಅಂತ ಆಶೀರ್ವಾದ ಮಾಡೋದು. ಅದಾದ್ಮೇಲೆ ಸೀಟ್ ಬೆಲ್ಟ್ ಇಲ್ಲದೆ ಯಾವತ್ತು ಓಡಿಸ್ಬೇಡ ಅಂತ ಹೇಳೋರು. ಅವತ್ತಿಂದ ಇವತ್ತು ಸೀಟ್ ಬೆಲ್ಟ್ ಹಾಕೇನೆ ಓಡಿಸೋದು. ಅದರಿಂದ ನಾನು ಆಲ್ಮೋಸ್ಟ್ ಆ ಕಾರಿಂದ ಎಷ್ಟು ದೂರ ಲೆಕ್ಕನ ಇಲ್ಲ ಬಿಡಿ, ಆಲ್ಮೋಸ್ಟ್ ಕೋಟ್ಯಾಂತರ ರೂಪಾಯಿ ಮೇಲೆ ದುಡ್ದಿದ್ದೀನಿ ಆ ಕಾರಲ್ಲಿ. ಯಾಕಂದ್ರೆ ಅವ್ರ ಆಶೀರ್ವಾದ ಅನ್ಸ್ಬೋದು. ಒಂದು ನನ್ನ ದಿವಾಕರ್ ಮಿನಿಸು, ಸೊ ಅದು ಓಕೆ. ಆಮೇಲೆ ನನ್ನ ಕಂಪ್ಲೀಟ್ ಶೂಟಿಂಗ್ ಯೂಸ್ ಆಗಿದೆ. ಕೋವಿಡ್ ಟೈಮ್ ಅಲ್ಲಿ ಸೊಪ್ಪು ಮಾಡ್ತೇನೆ ಅಂತ ಗೊತ್ತಾ, ಅದ್ರಲ್ಲೇ ಕಾರಲ್ಲಿ ಹಾಕ ಬರ್ತಾರೆ. ಎಷ್ಟೋ ಜನ ಕಾರಲ್ಲಿ ಸೊಪ್ಪು ತುಂಬ್ಕೊಂಡ್ಬರ್ತಾರೆ. ಅಂದ್ರೆ ನಾನು ಅದ್ರಲ್ಲಿ ಇಂತ ಬಿಸ್ನೆಸ್ ಮಾಡಲ್ಲ ಅಂದ್ರೆ ನಾನು ಎಲ್ಲದಕ್ಕೂ ಕೂಡ ಒಂದ್ ಒಳ್ಳೆ ಇವತ್ತರೆಗೂ ಒಂದು ಕಡೆ ಕೈ ಕೊಟ್ಟಿಲ್ಲ ಬ್ರದರ್, ಒಂದು ಕಡೆ ಕೈ ಕೊಟ್ಟಿಲ್ಲ, ಎಲ್ಲೂ ನಿಂತಿಲ್ಲ, ಎಲ್ಲೂ ನಿಂತಿರೋ ಇಷ್ಟೇನೆ ಇಲ್ಲ ಸರ್. ಅಲ್ಲ, ಬಿಗ್ ಬಾಸ್ ಇಂದ ಬಂದ್ಮೇಲೂ ಕೂಡ ನೀವು ಏನ್ ನಾರ್ಮಲ್ ಸೇಲ್ಸ್ ರಿಲೇಟೆಡ್ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂತಿದ್ರ? ನಂದು ಬಿಗ್ ಬಾಸ್ ಇಂದಲೇ ನಮ್ಮ ಸುದೀಪ್ ಸರ್ ಹೇಳಿದ್ರು, ನಿನ್ನ ಆಯುರ್ವೇದಿಕ್ ಇದೇನಿದೆ ಯಾವುದೇ ಕಾರಣಕ್ಕೂ ಬಿಡ್ಬೇಡ ಅಂತ ಅವ್ರ ಆಶೀರ್ವಾದ. ನಾನು ಅದನ್ನೇನ ಬಿಟ್ಟು ಬರೀ ಸಿನಿಮಾನೇ ನಂಬ್ಕೊಬಿಟ್ಟಿದ್ರೆ ಇಷ್ಟೊತ್ತಿಗೆ ಬಹಳ ಕಷ್ಟ ಇರ್ತಾ ಇತ್ತು. ಇವತ್ತು 5 ಸಿನಿಮಾ ಮಾಡಕ್ ಆಗ್ತಾ ಇದ್ದಿಲ್ಲ ನಾನು. ರೆಮಿಡೀಸ್ ಮಾಡ್ಕೊಂಡೆ ಒಂದ್ 5 ಸಿನಿಮಾ ಮಾಡಿದೆ. ಓಕೆ, ಅದು ಇವತ್ತವರೆಗೆ ಆನ್ಲೈನ್ ಅಲ್ಲಿ ಚೆನ್ನಾಗಿ ಹೋಗ್ತಾ ಇದೆ. ಅಂದ್ರೆ ಇತ್ತೋಳಿ, ಇದು ನಮ್ಮ ಆಯುರ್ವೇದಿಕ್ ಆಯಿಲ್ ಇಟ್ಕೊಂಡಿದ್ದೀವಿ. ಈಗ ನೀವು ಕಸ್ಟಮರ್. ಹಾಯ್ ಸರ್, ನಮಸ್ತೆ. ಸರ್ ನಮಸ್ತೆ. ಚೆನ್ನಾಗಿದೆ ಸರ್. ಒಂದು ಅದ್ಭುತ ನೋಡಿದೀರಾ? ಇಲ್ಲ ನೋಡಿಲ್ಲ, ತೋರಿಸ್ತೀನಿ ನೋಡಿ ಸರ್. ಏನಿಲ್ಲ, ಇದ್ಯಾವುದೇ ಮೂಳೆ ನೋವು, ಸೊಂಟ ನೋವು, ಮಂಡಿ ನೋವು, ಬೆನ್ನು, ವಾಯು ನೋವು, ಹಳೆ ನೋವು, ನಗಡಿ, ಶೀತ, ಕಫ ಕಮ್ಮಿ, ಕಣದಲ್ಲೂ ನೋವು ನಿವಾರಕ ವಾಟರ್ ಫೋಟ್ ಆಯಿಲ್, ಎಲ್ಲ ನಾವು ಶಕ್ತಿ ವಾಟರ್ ಫೋಟ್ ಶಕ್ತಿ ಸರ್. ಯಾವುದೇ ನಿಮಗೆ ಕೈ, ಕಾಲು, ಮಂಡಿ, ಸೊಂಟ, ತಲೆ, ಬೆನ್ನು, ನರ, ಕಣ್ಣದಲ್ಲೂ ನೋವು ಸರ್. ಏನಿಲ್ಲ ಸರ್, ನೋವು ಬಂದ ತಲೆ ನೋವು ಸ್ವಲ್ಪ ಈ ಕಡೆ ನಗಡಿ, ಕಫ, ತಗಡಿ, ಎದೆ ಮೇಲೆ ಹಚ್ಕೊಳ್ಳಿ ಸರ್. ಏನಿಲ್ಲ, ನೋವಿನ ಭಾಗದಲ್ಲಿ ಮಂಡಿ ನೋವು, ಸೊಂಟ ನೋವು ಹಾಕ್ಬಿಟ್ಟು ಹಚ್ಬಿಟ್ಟು ಕ್ಲೀನ್ ಮಸಬಿಡಿ. ಫಸ್ಟ್ ತಣ್ಣಗಾಗುತ್ತೆ, ಒಂದು 5 ನಿಮಿಷ ಬಿಡಿ, ಲೈಟ್ ಜುಮ್ಮು 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 ಅಂತ ಹೇಳ್ತಾ ಇದೆಯಾ? ಓಕೆ, ಬೆಳಿಗ್ಗೆ ಬಿಸಿನ ಹಾಕೊಂಡು ವಾಶ್ ಮಾಡಿ. ತುಂಬಾ ಒಳ್ಳೆ ಆಯುರ್ವೇದಿಕ್ ಎಣ್ಣೆ ಸರ್. ISO ಸರ್ಟಿಫಿಕೇಟ್ ಇದು. ಇಡೀ ಕರ್ನಾಟಕದ ಅದ್ಭುತವಾದ ಎಣ್ಣೆ. ಇದಕ್ಕೆ ನೀಲಗಿರಿ, ಅಜ್ವಾಯಿನ್, ಪುದೀನ, ಕರ್ಪೂರ, ಗಂಧ, ಬಿರೋತರ ಎಲ್ಲಾನು ಕೂಡ ಮಿಕ್ಸ್ ಮಾಡಿರೋ ಆಯಿಲ್, ವಾಟರ್ ಫೋಟ್ ಆಯಿಲ್. ಹೇಗಿದೆ ಸರ್? ಸಾಕಾಗಿದೆ ಸರ್, ಕೊಡ್ಬೇಕಿತ್ತು ನಮ್ಗೆ, ತಗೊಂತೀವಿ. ಈ ತರ ಪ್ರಮೋಷನ್ ಮಾಡಿದ್ರೆ ಖಂಡಿತವಾಗ್ಲೂ ತಗೊಳ್ಳೇಬೇಕನ್ಸುತ್ತಪ್ಪ. ಈ ತರ ಮಾರ್ಕೆಟಿಂಗ್. ಬಟ್ ನನಗೆ ಆ ಸ್ಕಿಲ್ಲೇ ನನ್ನ ಬಿಗ್ ಬಾಸ್ ಗಂಟೆ ಕರ್ಕೊಂಡು ಹೋಗ್ತು. ಆ ಸ್ಕಿಲ್ ನಾನು ಅಲ್ಲಿ ಗಂಟೆ ಗೆಲ್ಲಕ್ಕೊಂದು ಸಾಧ್ಯ, ಜನಕ್ಕೆ ರೀಚ್ ಆಗಕ್ಕೆ ಸಾಧ್ಯ. ನೀವು ಬಿಗ್ ಬಾಸ್ ಅಲ್ಲಿ ಇವತ್ತು ಅಷ್ಟು ಚೆನ್ನಾಗಿ ಹೇಳ್ತೀನಿ, ಕನ್ನಡ, ತಮಿಳ್, ತೆಲುಗು, ಹಿಂದಿ, ಮಲಯಾಳಿ, ಇಷ್ಟು ಬಿಗ್ ಬಾಸ್ ಅಲ್ಲಿ ನನ್ನಷ್ಟು ಸ್ಟ್ರಗಲ್ ಮಾಡ ಹೋಗಿರುವಂತ ವ್ಯಕ್ತಿ ಯಾರು ಇಲ್ಲ. ನಾ ಇಂಟರ್ವ್ಯೂ ನೋಡ್ತಾ ಇರ್ಬೋದು, ಅದನ್ನ ಮಾಡ್ಬೋದು, ಮ್ಯಾಜಿಕ್ ಮಾಡ್ಬೋದು. ಬಟ್ ನಾನು 1 ವರ್ಷ ಸತತವಾಗಿ 1 ಇಯರ್ ಎಫರ್ಟ್, 1 ವರ್ಷ ಅದ್ರ ಎಷ್ಟೋ ಅವಮಾನಗಳು ಪಡ್ಕೊಂಡು, ಎಷ್ಟೋ ಜನ ಇವ್ನು ಹೋಗೋದಲ್ಲ, ಇವ್ನು ಏನಪ್ಪ ಹಿಂಗೆಲ್ಲ ಯಾಕೋ ಇದ್ ಮಾಡ್ತೀಯ, ಇನ್ಮೇಲೆ ಸೆಲೆಕ್ಟ್ ಆಗಲ್ಲ, ಬರೀ ಸೆಲೆಬ್ರಿಟಿಗಳನ್ನೇ ಕರ್ಕಾತಲ್ಲ, ನಿನ್ನೇನ್ ಕರ್ಕಾತಾರ, ಅಷ್ಟು ಅವಮಾನಗಳನ್ನ. ಬಟ್ ನಾನು ಕಲ್ಲು ಹೊಡೆತಷ್ಟು ಸುಮ್ಮನಾಗ್ತಾ ಇದ್ದಿಲ್ಲ, ಅವಾಗ ಹೊಡಿತಾ ಇದೆ, ಬೀಳ್ಲೇಬೇಕು ಅಂತ ಯಾಕಂದ್ರೆ ಗುರಿ ಇಡ್ತಾ ಇದೆ. ಹೋಯ್ತಾ, ಮಿಸ್ ಆಯ್ತಾ, ಸರಿ ನಾಳೆ ಬಂದು ಹೊಡಿಯೋಣ ಬರೀ, ಮತ್ತೆ ಹೊಡಿತಾ ಇದೆ, ಮತ್ ಮಿಸ್ ಆಯ್ತಾ, ಮತ್ ಬರ್ತಾ ಇದೆ, ಬಟ್ ಸೋಲ್ತಾ ಇದ್ದಿಲ್ಲ. ತುಂಬಾ ಅಷ್ಟು ಎಫರ್ಟ್ ಹಾಕಿ ಕೊನೆಗೊಂದ್ ಕಲ್ಲು ಬೀಳ್ತು, ಕರ್ಕೊಂಡ್ರು, ಅವಕಾಶ ಸಿಕ್ತು. ಅದ್ರಲ್ಲೂ ಪರಮ್ಸ್ ಅವರು ನನ್ನ ಮೈಂಡ್ ಇಟ್ಕೊಂಡ್ರು. ಸೊ ಏನೋ ಅಷ್ಟು ದಿನ ಪ್ರಯತ್ನ ಮಾಡಿದ್ರೆ ಒಂದು ಅವಕಾಶ ಕೊಡೋಣ ಅಂತ. ಅಲ್ಲ, ಏನಕ್ಕೆ ಪರಮ್ ಸರ್ನ ಹೆಂಗ್ ಭೇಟಿ ಮಾಡಿ ನೀವು ಫಸ್ಟ್? ಅದೊಂದು ವಿಸ್ಮಯ ಸರ್, ತುಂಬಾ ಕಡೆ ಹೇಳಿದೀನಿ. ಯಾಕಂದ್ರೆ ಪರಮ್ ಸರ್ ಯಾರು ಮೀಟ್ ಆಗಕ್ಕಾಗಲ್ಲ. ಹೌದು, ಸಪೋಸ್ ನನಗೆ ಮೀಟ್ ಆಗೋ ಕಾರಣನೇ ಇದೊಂದು ಆಯಿಲ್. ಸುಮ್ನೆ ಅವ್ರಿಗೆ ಸೇಲ್ ಮಾಡಿದ್ರ? ಅಲ್ಲಲ್ಲ, ನಾನು ಸುಮ್ನೆ ನಾನು ಏನ್ ಮಾಡಿದೆ ಅಂದ್ರೆ, ಒಂದ್ಸರಿ ಹೋದೆ ಬಿಗ್ ಬಾಸ್ಗೆ, ಸೆಲೆಬ್ರಿಟಿಗೆ ಮಾತ್ರ ಅವಕಾಶ ಅಂದ್ರು. ಇನ್ನೊಂದ್ಸರಿ ಹೋದೆ, ನೀವೆಲ್ಲ ಯಾಕ್ರಿ ಬರ್ತೀರಾ, ಸುಮ್ನೆ ಯಾರು ಕಳ್ಸಿ, ಸೆಕ್ಯೂರಿಟಿ ಕಳಿಸ್ತಾ ಇದ್ರು. ಇನ್ನೊಂದ್ಸರಿ ಗೆಟಪ್ ಚೇಂಜ್, ನಾನು ಒಂದೊಂದ್ಸರಿ ಒಂದೊಂದ್ ತರ ಗೆಟಪ್ ಅಲ್ಲಿ ಹೋಗ್ತಾ ಇದೆ. ಓಕೆ, ಹೋದ ತಕ್ಷಣ ಕೊನೆಗೆ ಗ್ಯಾಪ್ ಬಿಟ್ಟು ಹೋಗ್ತಾ ಮರ್ತೋಗ್ಬಿಡ್ತಾ ಇದ್ರು ಮೆಮೊರಿ. ಕೊನೆಗೆ ಒಂದ್ಸಲಿ ನನಗೆ ಪರಮ್ ಸರ್ ಚಾನಲ್ ಎಡ್ ಅಂತ ಗೊತ್ತಿಲ್ಲ, ನಾನು ಗೂಗಲ್ ಯೂಟ್ಯೂಬ್ ಅಲ್ಲಿ ಬರ್ತಾ ಮಾಡಿದ ತಕ್ಷಣ ಅವರು ಡೈರೆಕ್ಟ್ರು ಅಂತ ಅವ್ರಂತ. ಇವ್ರನ್ನೆಲ್ಲ ಭೇಟಿ ಆದ್ರಾಗಲ್ಲ, ಮೇನ್ ಏನ್ ಗೊತ್ತಾ, ಮೇನ್ ದೇವ್ರನ್ನ ಭೇಟಿ ಆಗ್ಬೇಕು, ಪೂಜಾರಿಗಳನ್ನೆಲ್ಲ ಭೇಟಿ ಆಗಲ್ಲ ಅನ್ಕೊಂಡು ಏನ್ ಮಾಡಿದಾರೆ, ಏನ್ ಮಾಡೋದ ಅಂತ ಒಂದ್ ಸ್ವಲ್ಪ ಕೂತೆ. ಆಮೇಲೆ ಯಾಕೋ ಆಯಿಲ್ ಹಿಂಗೆ ಇಟ್ಕೊಂಡು ಹಿಂಗ್ ಕೂತಿದ್ದ, ಹಿಂಗೆ ಆಯಿಲ್ ಮಾಡ್ಕೊಂಡು ಕುಟ್ಕೊಳ್ತಾ ಇದೆ. ಏನ್ ಮಾಡೋಣ ಅವ್ರು ಭೇಟಿ ಆಗಿ ಅಂತ ನೋಡ್ತಾ ಇದೆ, ತಡಿ ಐಡಿಯಾ ಹೊಡಿದ ಅಂದ ತಕ್ಷಣ, ಓಕೆ ಇವರು ನನ್ ಕಸ್ಟಮರು, ಯಾರು ಪರಮ್ ಸರ್. ನನ್ ಒಂದ್ಸಲ ಸಿಕ್ಕಿದ್ರು, ನಾನೇ ಊಹೆ ಮಾಡ್ಕೊಂಡೆ. ನನ್ಗೊಂದ್ಸಲಿ ಪರಮ್ ಸಾರು
MG ರೋಡ್ ಸಿಕ್ಕಿದ್ರು. ಓಕೆ. ಅವ್ರ ತಾಯಿಯವ್ರಿಗೆ ಮಂಡಿ ನೋವು ಎಣ್ಣೆ ತಗೊಂಡಿದ್ರು. ಸೊ ಅದನ್ನ ಈಗ ಆರ್ಡರ್ ಕೊಟ್ಟವ್ರೆ. ವಾಪಸ್ ಅವರು ಚಾನಲ್ ಹತ್ರ ಹೋಗ್ಬೇಕು. ಇಷ್ಟ ಮಂಡಿಲಿ ಇಟ್ಕೊಂಡೆ ಇದನ್ನ ನಾನು ಒಂದ್ ಕತೆ ಬರ್ಕೊಂಡಿರೋದು. ಓಕೆ. ಇಮ್ಯಾಜಿನೇಷನ್. ಅದೇ ಅವತ್ತು ತಕ್ಷಣ ಸ್ಟ್ರೀಟ್ ಹೋದೆ ಆಫೀಸ್ ಹತ್ರ. ನಮಸ್ಕಾರ ಅಂತ ಮೇಡಮ್ ಅವ್ರದ್ರ. ನಮಸ್ಕಾರ ಹೇಳಿ. ಪರಮೇಶ್ ಅವರು ಸರ್ ಅಂತ ಪರಮೇಶ್ ಅವ್ರ ಇದ್ರ. ಯಾವ ಪರಮೇಶ್ವರ್? ಅದೇ ಚಾನಲ್ ಅಲ್ಲಿ ಇದಾರಲ್ಲ ಡೈರೆಕ್ಟರ್, ಬಿಗ್ ಬಾಸ್ ಎಲ್ಲ ಮಾಡ್ತಾರೆ. ಪರಮ್ ಸರ್ ಏನಾಗ್ಬೇಕಾಯ್ತು? ಇಲ್ಲ ಅವರು ಮೊನ್ನೆ MG ರೋಡ್ ಅಲ್ಲಿ ಸಿಕ್ಕಿದ್ರು. ಅವ್ರ ಅಮ್ಮವ್ರಿಗೆ ಮಂಡಿ ನೋವಿತ್ತು, ಆಯಿಲ್ ತಗೊಂಡಿದ್ರು. ನೀವೇನಾದ್ರು ಬಂದ್ರೆ ಚಾನಲ್ ಹತ್ರ ಬಂದ್ರೆ ನಮ್ಗೆ ಕಲರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ, ಇಲ್ಲಿ ಬಂದ್ರೆ ಫೋನ್ ಮಾಡ್ರಪ್ಪ ಅಂತ ಹೇಳಿದ್ರು. ಅದಕ್ಕೆ ಬಂದಿ ಫೋನ್ ಮಾಡಿದೆ ಅಂತ ಹೇಳ್ಬಿಟ್ಟು, ಹೌದಾ ಹೌದು ಇದು ನಮ್ದು ಆಯುರ್ವೇದಿಕ್ ಹೆಂಗ ಆಯಿಲ್ ಇತ್ತಲ್ಲ ಅವರು ನಂಬಿಟ್ರು. ತಗೊಂಡಿರ್ಬೋದೇನೋ ಅವ್ರ ಅಮ್ಮ ಅವ್ರು, ಯಾಕಂದ್ರೆ ಆಯಿಲ್ ಮಂಡಿ ನೋವುದಲ್ವಾ. ಓಕೆ ಹಿಂಗೆ ಗೊತ್ತಾಯ್ತು. ತಗೊಂಡಿರ್ಬೋದೇನೋ ಅಂತ ಊಹೆ ಮಾಡ್ಕೊಂಡು ಫೋನ್ ಮಾಡಿದ. ಹೌದಾ ಒಂದ್ ನಿಮಿಷ ಫೋನ್ ಮಾಡ್ತೇನೆ ಅಂತ. ಸರ್ ನಮಸ್ತೆ ಸರ್ ಅಂತ ಡೈರೆಕ್ಟ್ ಫೋನ್ ಮಾಡಿ ಪರಮ್ ಸರ್ಗೆ. ಅಲ್ಲಿಂದ ಹೇಳಿ ಅಂತ. ಮಂಡಿ ನೋವು ಆಯಿಲ್ ದಿವಾಕರ್ ಅಂತ ಒಬ್ರು ಬಂದವರಲ್ಲ, ಮಂಡಿ ನೋವು ಆಯಿಲ್ ನಿಮ್ಮ ತಾಯಿಯವ್ರಿಗೆ ಮಂಡಿ ನೋವು ಇತ್ತಂತಲ್ಲ, ಆಯಿಲ್ ತಗೊಂಡಿರಂತ, ಅದಕ್ಕೆ ದಿವಾಕರ್ ಅವ್ರು ಬಂದವ್ರಂತ. ಮಂಡಿ ನೋವು ಆಯಿಲ್ಲ ದಿವಾಕರ್ ಅಂತನ. ಆತರ ಯಾವ್ದು ಮಂಡಿ ನೋವು ತಗೊಂಡಿಲ್ಲ, ದಿವಾಕರ್ ಅಂತ ಯಾರೋ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಾನು ಕೇಳಿಸ್ಕೊಳ್ಳಲ್ಲ. ಕೊಡಿ ಮೇಡಮ್. ಸರ್ ನಮಸ್ಕಾರ ಸರ್, ಹೇಗಿದ್ರು ಸರ್? ನಾನು ಅದೇ ಮೊನ್ನೆ ಸಿಕ್ಕಿಲ್ಲ, MG ರೋಡ್ ಸಿಕ್ಕಿರಲ್ಲ, ಅದೇ ಆಯಿಲ್ 2 ಪೀಸ್ ತಂದ್ಕೊಡಪ್ಪ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದಿದ್ದೀನಿ ಸರ್ ನಿಮ್ಮ ಆಫೀಸ್ ಸರ್. ಬಂದಾಗ ನನಗೆ ಟೈಮ್ ಇಲ್ಲ ಸರ್, ಬೇರೆ ಕಸ್ಟಮರ್ ಕಾಯ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನೀನ್ ಯಾವನು ಅಂತ ನಂಗೆ ಗೊತ್ತಿಲ್ಲ, ನೀನ್ ಮಂಡಿ ನೋವು ಆಯಿಲ್ ತಗೊಂಡಿಲ್ಲ ಅಂತೇಳಿ. ಸರ್ ನಾನ್ ಬಂದ್ ನೋಡಿದಾಗ ಗೊತ್ತಾಗತ್ತೆ, ನೀವು ಬನ್ನಿ ಫಸ್ಟ್, ನೀವು ಸುಮ್ನೆ ಆಟ ಆಡ್ತಾ ಇರ, ಟೈಮ್ ವೇಸ್ಟ್ ಮಾಡ್ತಾ ಇರ ಅಂತ ಹೇಳಿ ಸುಮ್ನೆ ಹಂಗೆ ನ್ಯಾಚುರಲ್ ಅವ್ರೇನೋ ಬಂದ ತಕ್ಷಣ ನೋಡ್ದು, ಎಲ್ಲಪ್ಪ ನೀನ್ ಇರೋದು? ನೀವು ಬಂದ್ರ ಅವತ್ ಡೈರೆಕ್ಟ್ ಬಂದ್ರು, ಬಂದು ಓಪನ್ ಮಾಡಿದ್ರು, ಬಂದ್ಬಿಟ್ಟು ನೋಡ್ರು. ಸರ್ ನಮಸ್ಕಾರ, ನೋಡಿದ್ನಲ್ಲ ಚಾನಲ್ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ. ಸರ್ ನಮಸ್ಕಾರ ಸರ್, ತಗೊಳ್ಳಿ ಸರ್ ಆಯಿಲ್ ಸರ್, ಟೋಟಲ್ 150 ರೂಪಾಯಿ ಸರ್ ಕೊಡಿ ಅಂತ. 150 ರೂಪಾಯಿ ನಾನೇ ಕೊಡ್ಬೇಕು? ನಾನು ಎಲ್ಲೂ ನೀನ್ ನನ್ನ ಆಯಿಲೇ ತಗೊಂಡಿಲ್ಲ ಕಣಯ್ಯ, ನಾನೇ 150 ರೂಪಾಯಿ ಕೊಡ್ಬೇಕು ಅಂತ. ಸರ್ ತಮಾಷೆ ಮಾಡಕ್ ಹೋಗ್ಬೇಡಿ ಸರ್, ಎಲ್ಲಕ್ಕೂ ಮಿತಿ ಗಿದೆ ಅಂತ ಸುಮ್ನೆ ಹಂಗೆ ಇದ್ ಮಾಡಿ. ಆಮೇಲೆ ಲಾಸ್ಟ್ಗೆ ಅಪ್ಪ ನೀನ್ ಯಾರು ಅಂತ ಗೊತ್ತಿಲ್ಲ, ನನ್ನ ಹತ್ರ ನಾಟಕಗಳು ಮಾಡಕ್ ಹೋಗ್ಬೇಡ, ನಿನ್ ವಿಷಯ ಏನಾಗಬೇಕಂತ ಹೇಳು. ಸರ್ ಏನಿಲ್ಲ ಸರ್, ನಮಸ್ಕಾರ ಸರ್, ಸರ್ ಏನಿಲ್ಲ ಸರ್, ಬಿಗ್ ಬಾಸ್ ಅಂತ ಬರ್ತಾ ಇತ್ತು, ಅದಕ್ಕೆ ನೀವೇ ಡೈರೆಕ್ಟ್ ಅಂತ ಗೊತ್ತಾ, ಒಂದೇ ಒಂದು ಅವಕಾಶ ಕೊಡಿ ಸರ್ ಅಂತ. ಇದಕ್ಕ ಇಷ್ಟೆಲ್ಲ ಡ್ರಾಮಾ ನೋಡಿದಷ್ಟು ಎಲ್ಲಾ ಚಾನಲ್ಗೂ ನಾನು ಬಂದ ಅಂತ ಹೇಳ್ಬಿಟ್ಟು, ನೋಡಪ್ಪ ಹಂಗೆಲ್ಲ ಬಿಗ್ ಬಾಸ್ಗೆಲ್ಲ ಅವಕಾಶ, ನನ್ ಟೈಮ್ ಎಲ್ಲ ವೇಸ್ಟ್ ಮಾಡೋದಂಗೆಲ್ಲ ಅವಕಾಶಗಳು ಕೊಡಕ್ಕಾಗಲ್ಲ. ಸೆಕ್ಯೂರಿಟಿ ಅಂತ ಕರೆದ್ರು, ಸೆಕ್ಯೂರಿಟಿ ಇಬ್ರು ಬಂದ್ರು, ನೀಟಾಗಿ ಎತ್ಕೊಂಡು ಕೆಳಗಡೆ ಬಿಟ್ರು ನನ್ನ. ನಾನು ಇದೇನಪ್ಪ ಹಿಂಗ ಹುಡ್ತಲ್ಲ ಬಂದ್ಬಿಟ್ಟು ಹೋದೆ. ಪಕ್ಕದಲ್ಲಿ ಒಂದು ಟೀ ಇತ್ತು, ಒಂದ್ ಅರ್ಧ ಟೀ ಕುಡ್ದೆ. ಓಹೋ ಅವ್ರು ಹೇಳ್ಬಿಟ್ರು, ಸೆಕ್ಯೂರಿಟಿ ಹಿಂದಿ ಅವ್ರಿದ್ರು, ಇವ್ನ ಬೀಳಕ್ ಹೋಗ್ಬೇಡಿ, ಬಂದ್ ಚಾನಲ್ ಹತ್ರ ಬಂದು ನಮಗೆ ಡಿಸ್ಟರ್ಬ್ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ತಕ್ಷಣ ಅವರು ಸೆಕ್ಯೂರಿಟಿ ಬಿಟ್ರು. ಬಟ್ ಇನ್ನೊಂದಪ್ಪ ವರ್ಕೌಟ್ ಆಗಿಲ್ವಲ್ಲ, ವಾಪಸ್ ಮೂವ್ಮೆಂಟ್ ಅನ್ಕೊಂಡು ಒಂದ್ 5-10 ನಿಮಿಷ ಬಿಟ್ಬಿಟ್ಟು ಪಕ್ಕದಲ್ಲಿ ಒಂದು ಗೇಟ್ ಇತ್ತು, ಹೋದೆ. ಇಷ್ಟೊತ್ತು ಲಿಫ್ಟ್ ಅಲ್ಲಿ ಹೋದೆ. ಲಿಫ್ಟ್ ಪಕ್ಕ ಒಂದು ಮೆಟ್ಲಿತ್ತು, ಪಟ ಅಂತ ಹತ್ಕೊಂಡು ಹೋದೆ. ಮೆಟ್ಲಿ ಬಿಟ್ಟು ಹೋದ್ರು. ಅಲ್ಲಿ ಎಲ್ಲರೂ ಡಿಸ್ಕಸ್ ಮಾಡ್ತಾರೆ, ಯಾರೋ ಬಂದ್ಬಿಟ್ಟು ಹಿಂಗ್ ಇದ್ ಮಾಡ್ತಾರ ಅಂತ ಅಂದ್ಬಿಟ್ಟು, ಹಿಂಗ್ ಪರಮ್ ಸರ್ ಅಲ್ಲೇ ಇತ್ತವ್ರೆ, ಓಪನ್ ಆಗಿದೆ, ಎಲ್ಲಾರು ವರ್ಕ್ ಮಾಡ್ತಾರೆ. 60-70 ಜನ ಚಾನಲ್ ಇಟ್ಟು ಎಲ್ಲಾರು ಕಂಪ್ಲೀಟ್ ಪರಮ್ ಸರ್ ಮಾತಾಡ್ತಾರೆ. ಹಂಗೆಲ್ಲ ಯಾಕೆ ಬಿಡ್ತೀರಾ ಅಂತೆಲ್ಲ ಮಾತಾಡ್ತಾರೆ. ನಾನು ಅಲ್ಲೆಲ್ಲ ಇದ್ರಲ್ಲಿ ಒಳಗಡೆ ಎಲ್ಲಿ ಇದ್ರಿಂದ ಒಳಗಡೆ ನುಗ್ಬಿಟ್ಟೆ ಕಂಪ್ಲೀಟ್ ನುಗ್ಬಿಟ್ಟು. ಸರ್ ಎಲ್ಲ ಕೆಲಸ ಮಾಡ್ತಾರೆ. ಏನ್ ಸರ್ ನಮ್ಮನ್ನ ಸೆಕ್ಯೂರಿಟಿಗಳ ಹತ್ರ ಹೊರಗಡೆ ಕಳಿಸ್ತೀರ ಸರ್, ಬಿಗ್ ಬಾಸ್ ಒಂದು ಅವಕಾಶ ಕೊಡಿ ಸರ್, ನಮ್ಮ ಸೆಲೆಬ್ರಿಟಿಗೆ ಮಾತ್ರ ಅವಕಾಶ ಅಂತ ಹೇಳಿದ್ರಲ್ಲ ಸರ್. ಕಾಮನ್ ಮ್ಯಾನ್ ಯಾಕೆ ಸರ್ ಅವಕಾಶ ಕೊಡ್ಬಾರ್ದು? ನೀವು ಕಾಮನ್ ಮ್ಯಾನ್ಗೆ ಅವಕಾಶ ಕೊಟ್ಟಿರ್ತಾನೆ ನಾವು ಸೆಲೆಬ್ರಿಟಿ ಆಗೋದು ಅಂತ ಹೇಳ್ಬಿಟ್ಟು ಹಂಗೆ ಮಾಡಿ ಕಂಪ್ಲೀಟ್ ಎಲ್ಲಾರು ಅಲ್ಲೆಲ್ಲ ಫೋಟೋ ಗಿಟ ಎಲ್ಲ ತಗತಾ ಇದ್ರು. ಆಮೇಲೆ ಅವ್ರು ನೋಡಿದ ತಕ್ಷಣ ಪರಮ್ ಸರ್ ಅವತ್ತು ನನ್ನ ಮೈಂಡ್ ಹೋದೆ, ಯಾವನೋ ವಿಶೇಷವಾದ ವ್ಯಕ್ತಿನೇ ಅಂತ ಅವ್ರಿಗೆ. ನನಗೆ ಫಸ್ಟ್ ಅವ್ರು ಕರೆದಾಗ ಪರಮ್ ಸರ್ ನಂಗೆ ಅದಾದ್ಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ಕರೆದ್ಮೇಲೆ ಡೈರೆಕ್ಟ್ ಅವ್ರನ್ನ ಮೀಟಿಂಗ್ ಅಂದ್ಮೇಲೆ, ನೀನ್ ಅವತ್ತೇ ನನ್ ಮೈಂಡ್ ಅಲ್ಲಿ ಕೂತಿದೆ. ನೀನ್ ನಾರ್ಮಲ್ ಆಗಿ ಏನಾರ ಬಂದಿದ್ರೆ ನೀನ್ ಯಾರು ಅಂತಾನೆ ಗೊತ್ತಾಗಿದೆ. ಅವತ್ತು ಮೈಂಡ್ ಅಲ್ಲಿ ಕೂತೆ. ಅದಾದ್ಮೇಲೆ ಹೇಳ್ದೆ, ಹಿಂಗ್ ಕೊಡಿ ಸರ್ ನಂಬರ್ ಕೊಟ್ಟವಪ್ಪ, ಬಂದ ನಾನು ಹೇಳ್ತೀನಿ ಅಂತಾಗ, ನೀವ್ ಹೇಳೋದಲ್ಲ ಸರ್, ನೀವು ಕರ್ಕೊಳ್ಳೇಬೇಕು, ಅವೆಲ್ಲ ಏನಿಲ್ಲ, ಆಪ್ಷನ್ ಇಲ್ಲ ಸರ್, ನಾನು ಹೋಗ್ಲೇಬೇಕು ಬಿಗ್ ಬಾಸ್, ನೀವು ಕರ್ಕೊಳ್ಳೇಬೇಕು, ನಾನ್ ಗೆದ್ಕೊಂಡೇ ಬರ್ಬೇಕು ಅಂದ್ಕೊಂಡು. ಆತರ ಆದ್ಮೇಲೆ ಆಮೇಲೆ ನೀವು ನಂಬ್ತಿರ್ಬಿಡ್ತಿರೋ. ನನಗೆ ಸತ್ಯವಾದ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಅಂತ ಏನು ಅಂತಾನೆ ಗೊತ್ತಿರ್ಬೋದು. ಒಂದು ಶೋ ಅಂತ ಸೀಸನ್ಗಳು ನೋಡಿಲ್ಲ ನಾವು. ಫಸ್ಟ್ ಮದುವೆ ಆದಾಗ ನಾವು ನೋಡಿದ್ದು ಫಸ್ಟ್ ಸೀಸನ್ ಎಲ್ಲಿ ಅಂತಂದ್ರೆ ಕೆಂಗೇರಿಯಲ್ಲಿ ನಾವು ವೈಫ್ ಕರ್ಕೊಂಡು ಫಸ್ಟ್ ಮದುವೆ ಆದಾಗ ಅದ್ ಬಿಟ್ರೆ ಅದ್ರಲ್ಲಿ ಇದೆಲ್ಲ ಇದೆ ಅಂತ ನಂಗೆ ಒಂಚೂರು ಗೊತ್ತಿಲ್ಲ. ಬಿಗ್ ಬಾಸ್ ನನ್ನ ವೈಫ್ ನೋಡ್ಬೇಕು, ನನ್ನ ವೈಫ್ ಹೇಳ್ತಾ ಇದೆ, ಸುಮ್ನೆ ಅವೆಲ್ಲ ತಲೆ ತಿನ್ನ ಸುಮ್ನೆ ಅವೆಲ್ಲ ಸುಮ್ನೆ ಯಾಕೆ ಟೆನ್ಷನ್ ಅವೆಲ್ಲ ನೋಡಕ್ ಹೋಗ್ಬೇಡ ಅಂತ ನಾನೇ ಹೇಳ್ತಾ ಇದ್ದೆ. ಅಂತ ವೇದಿಕೆಗೆ ನಾನು ಹೋದ ತಕ್ಷಣ ನೋಡಿ ಅಷ್ಟೆಲ್ಲ ಮಾಡಿ ಅವ್ರ ಪರಮ ಸರ್ ಹತ್ರ ಮೈಂಡ್ ಕೂತೆ. ಅದನ್ನ ಯಶವಂತ್ ಅಂತ ಹೇಳಲ್ಲ, ಅವ್ರ ನಂಬರ್ ತಗೊಂಡ್ಮೇಲೆ ನಾನು ಏನಪ್ಪಾ ಫಿಕ್ಸ್ ಆದೆ, ಹೋಯ್ತಾ ಇದೀನಿ ಅಂತ. ನೀವು ನಂಬ್ತಿರೋ ಬಿಡ್ತಿರೋ. ಆಮೇಲೆ ಯಾಕೆ ಇವ್ರು ಫೋನ್ ಮಾಡ್ತಾ ಇಲ್ವಲ್ಲ,
ಮರ್ತ್ಬಿಟ್ರ ನನ್ನ ಮತ್ತೆ ಹೋಗ್ತಾ ಇದ್ದೆ ಭೇಟಿ ಹಾಕೆ ಸರ್ ಮರ್ತಿದ್ಬಿಟ್ರ ನನ್ನ ಯಾವಾಗ ಸ್ಟಾರ್ಟ್ ಆಗತ್ತೆ ಬಿಗ್ ಬಾಸ್ ಅಂತ. ಅಯ್ಯೋ ಕಮ್ಮಿ ಇಲ್ಲ, ಯೂಟ್ಯೂಬ್ ಅಲ್ಲಿ ಆಗ್ತಾ ಇದ್ರು ಕೆಲವೊಂದು ಫೇಕ್ ನ್ಯೂಸ್ ಆಗ್ತಾರೆ. ಇನ್ನೇನು ಕೆಲವೇ ದಿನಗಳ ನಂತರ ಬಿಗ್ ಬಾಸ್ ಸ್ಟಾರ್ಟ್ ಆದ ತಕ್ಷಣ ಅಯ್ಯೋ ನಾನು ಹೋದ ತಕ್ಷಣ ಸ್ಟಾರ್ಟ್ ಆಯ್ತಾ ಇದೆ ಅಂತ ಮತ್ತೆ ಹೋಗೋದು. ಮತ್ತೆ ತಕ್ಷಣ ಬೀಚ್ ಅಲ್ಲಿ ಬಿಗ್ ಬಾಸ್ ಗೆ ಸೆಲೆಕ್ಟ್ ಆಗಿರುವಾಗ ಮತ್ತೆ ಒಂದಷ್ಟು ಫೋಟೋ, ನನ್ ಫೋಟೋಸೇ ಬಂದಿಲ್ಲ, ಇಲ್ಲೇ ಹೋಗ್ತೇನೆ ನನ್ ಫೋಟೋ ಯಾಕ ಇಲ್ಲ ಆಗಿರ್ತ. ಓ ಹಿಂಗೆಲ್ಲ ಏನೇನು ನೋಡ್ಬಿಟ್ಟು ಅವ್ರಿಗೆ ತಲೆಗೆ ಬಹಳ ಇದಾಯ್ತು. ಕೊನೆಗೆ ನಾನು ಸೆಲೆಕ್ಟ್ ಆಗಲ್ಲ ಅನ್ಕೊಂಬಿಟ್ಟೆ. ಅಷ್ಟು ಸರಿ ಹೋಗಿ ಟಾರ್ಚರ್ ಕೊಡೋದು ಬರೋದು ಹೋಗೋದು ಬರೋದು, ಅವಾಗ ತಲೆನೇ ಕಟ್ಟೋಗ್ಬಿಡ್ತಾವ್ರು ಕಂಪ್ಲೀಟ್. ಎಲ್ಲದ್ರಲ್ಲಿ ಕಾಣಿಸ್ಕೊತಾ ಇದೆ. ಹೋಗಿದ್ದೀರಾ ಅದು ಅದೊಂದು ದೊಡ್ಡ ವಿಷಯ. ಅದು ಮುಂದೆ ಅವಾಗ್ಲಿ ಪರಮ್ಸರ್ ಏನ್ ಗೊತ್ತಿಲ್ಲ, ಫೈನಲ್ ಕೇಳ್ಬಿಡು ಪರಮ್ಸರ್ನ ನನ್ನ ಕರ್ಕೊಂಡಿರಾ ಇಲ್ವಾ, ಎರಡನೇ ಮಾತು ಏನಿಲ್ಲ ಕರ್ಕಳ ನಾನು ಸೇಲ್ಸ್ ವ್ಯಾಪಾರ ಮಾಡ್ತೀನಿ, ನೀವು ನನ್ಗೆ ಎರಡು ಹೇಳ್ಬೇಕು, ಇಷ್ಟು ಪ್ರಯತ್ನ ಮಾಡಿದೀನಿ, ಒಂದ್ 10-15 ಸಲ ಅಡ್ಡಾಗಿ ಭೇಟಿ ಆಗ್ಬಿಟ್ಟಿದ್ದೀನಿ. ಫೈನಲ್ ಹೋಗೋಣ ಕೂತ್ಕೊಂಡ ಅಲ್ಲೂ ಅಷ್ಟೇ ಪರಮ್ಸರ್ ಅಲ್ಲಿ ಇದಾರೆ ಅಂತ ಗೊತ್ತಾಯ್ತು. ಅಲ್ಲಿಂದ ಹೋದೆ, ಅದು ಒಳಗಡೆ ಹೋಗ್ಬೇಕಾರೆ ಅದೊಂದು ದೊಡ್ಡ ವಿಷಯ ಹೇಳೋಣಲ್ಲ. ಅಲ್ಲಿ ಅನುಬಂಧ ಅವಾರ್ಡ್ ವೆರಿ ಸೆಕ್ಯೂರಿಟಿ ಟೈಟು ಎಲ್ಲಿ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಆಯ್ತಾ. ಅಲ್ಲಿಂದ ಹೋದೆ, ಎಲ್ಲಿ ಹಿಂಗೆ ಒಳಗಡೆ ಬಿಡೋದು ಅಂತ ಸೆಕ್ಯೂರಿಟಿಗಳನ್ನ ಪರಿಚೋಣ ಯಾವ ರಣ ಅಂತ. ಯಾರ ಏನಿಲ್ಲ, ನಮ್ದೊಂದು ಆಯಿಲ್ ಇದೆ, ಮೂಳೆ ನೋವು, ಸೊಂಟ ನೋವು, ಮಂಡಿ ನೋವು, ಬೆನ್ನು ನೋವು, ವಾಯು ನೋವು ಅಂತ. ಸೆಕ್ಯೂರಿಟಿ ಯಾವುದೇ ಬೇಡ ಬಿಡಪ್ಪ ಅಣ್ಣ, ನೀನ್ ಯಾಕೆ 1000 ರೂಪಾಯಿ ಖರ್ಚು ಮಾಡ್ತೇನೆ, ಬೇಕಾದ್ರೆ ಹಚ್ಕೊಂಡು ನೋಡ್ಬಿಟ್ಟು ಕಾಲ್ ತೆಗ್ಬಿಟ್ಟು ನೋಡ್ತಾ ಚೆನ್ನಾಗಿದೆ ಯಾವ ಅಣ್ಣ ಹಿಂಗೆ ಬಿಗ್ ಬಾಸ್ ಎಲ್ಲ ಸ್ಟಾರ್ಟ್ ಆಗತ್ತಂತ. ಇಲ್ಲೇ ಇರೋದು ಮುಂದ್ಗಡೆ ಅನುಬಂಧ ಅವಾರ್ಡ್ ಅಂತ ಹೇಳ್ತೇನೆ ಅಂತ ಹೌದಣ್ಣ ತುಂಬಾ ಚೆನ್ನಾಗಿ ಅಂತ ಬಿಟ್ಟು ಮಾಡಿದೆ. ಅಣ್ಣ ಹೋಗ್ಬೋದಣ್ಣ, ಹಂಗೆಲ್ಲ ಬಿಡಲ್ಲಪ್ಪ, ಹಂಗೆಲ್ಲ ಯಾರು ಬಿಡಲ್ಲ ಅಂತ ಹೇಳಿದ್ರೆ ಸರಿ ಹಿಂಗ್ ಪರಿಚಯ ಮಾಡ್ಕೊಂಡು ಹಂಗೆ ಮಾತಾಡ್ತಾ ಒಂದ್ ಜಡ್ಡೆ ಮುಂದೆ ಹಾಕಿದೆ. ನೋಡ್ದೆ ಅವ್ರ ಆ ಕಡೆ ಬಿಸಿ ಆಗ್ಬೇಕಾದ್ರೆ ಹೋದ ತಕ್ಷಣ ಎಲ್ಲಾರ ಟಿಕೆಟ್ ತಗೋತ, ಮೋಸ್ಟ್ಲಿ ಟಿಕೆಟ್ ತಗೋಬೇಕಲ್ಲ ಅನ್ಬಿಟ್ಟು ಹೋದೆ. ಮಾಮೂಲಿ ಟಿಕೆಟ್ ಅಲ್ಲಿ 1000 ರೂಪಾಯಿ ಅಂತೆ, ಎಲ್ಲಿ ಇನ್ನೋವೇಟಿವ್ ಫಿಲ್ಮ್ ಸಿಟಿ 1000 ರೂಪಾಯಿ ಆಗತ್ತೆ. 1000 ರೂಪಾಯಿ ಹಿಂಗ್ ಹಿಡ್ಕೊಂಡು ಕೊಟ್ಬಿಟ್ಟು ಟಿಕೆಟ್ ಕೊಟ್ಬಿಟ್ಟು ಹಂಗೆ ಹೋಗೋಣ ಅನ್ಕೊಂಡೆ. ಬಟ್ ಅದು ಬೇರೆ ಇದು ಬೇರೆ, ಪಕ್ಕದಲ್ಲಿ ಅನುಬಂಧ ಅವಾರ್ಡ್ ನಡೆಯುತ್ತೆ, ಅದು ಇನ್ನೋವೇಟಿವ್ ಫಿಲ್ಮ್ ಸಿಟಿ. ಒಂದ್ ಹಿಡ್ಕೊಂಡೆ. ಅವ್ರು ಹಿಂಗ್ ನೋಡಿದ ತಕ್ಷಣ ಇವ್ರು ಏನ್ ಹೇಳಿದ್ರು ಅಲ್ಲ, ಆರ್ಟಿಸ್ಟ್ ಅಲ್ಲ, ಚಾನಲ್ ಅವ್ರ. ನಾನು ಇಲ್ಲಿ ಕಾರ್ಡೆಲ್ಲ ಐತಲ್ಲ, ಅದು ದಿವಾಕರ್ ಇದು ಆಯುರ್ವೇದಿಕ್ ಕಾರ್ಡು, ಅವ್ರು ಚಾನಲ್ ಅಂದ್ಕೊಂಡ್ಬಿಟ್ಟು ಹೌದು ನನ್ ಬೇರೆ ಬ್ಯಾಗ್ ಇತ್ತಲ್ಲ, ಹೌದು ಅಂದೆ. ಅನುಬಂಧ ಅವಾರ್ಡ್ ಆ ಕಡೆ ಹೋಗಿ ಹೋದೆ. ಅಲ್ಲಿಂದ ಸೀದಾ ಹೆಂಗ್ ಎಂಟ್ರಿ ಅಂದ್ರೆ ನನ್ನ ಅದೃಷ್ಟನೇ. ಹೋದೆ ನೀಟಾಗಿ ಹೋದೆ. ಹೋದ ತಕ್ಷಣ ಎಲ್ಲ ಸೆಕ್ಯೂರಿಟಿ ಇದ್ರು, ಯಾರು ಏನ್ ಮಾಡ್ತಾ ಇತ್ತಲ್ಲ ಬ್ಯಾಗ್ ಹಿಡ್ಕೊಂಡೆ. ಹಿಂಗ್ ಹೋದೆ, ಆ ಕಡೆ ಒಂದ್ ಸಿಗರೇಟ್ ಸೇರ್ತಾ ಇದ್ದೆ ಹಿಂಗಿಸ್ಕೊಂಡು. ಇನ್ನೊಬ್ಬ ಬಂದ್ಬಿಟ್ಟು ಹಿಂಗ್ ನೋಡ್ತಾ ಇದ್ರು, ಸರ್ ಮ್ಯಾಚ್ ಬಾಕ್ಸ್ ಇದೆಯಾ ಅದೇ ಕಡೆ ಕೊಟ್ಟೆ ಆಯ್ತಾ. ಕತ್ತ ನಾನು ಸಿಗರೇಟ್ ಸೇರ್ತಾ ಇದ್ದೆ. ಯಾವ ಊರು ಅಂದ್ರು, ನಂದು ಹಿಂಗೆ ಮಡಿಕೇರಿಯಲ್ಲಿ ಬೆಳೆದಿದ್ದು, ನಂದು ತೀನರ್ಸಿಪುರ ಮೂಗೂರು. ಓಕೆ ಓಕೆ ಹಾಯ್ ಹಾಯ್ ಅವ್ರು ಮಾತಾಡ್ಸಿದ್ದು. ಸರಿ ನೀವು ಒಂದೇ, ನಾವು ಚಾನಲ್ ಅವರು. ಹೌದಾ ಓಕೆ ಓಕೆ ಓಕೆ. ಮೇಕಪ್ ಆರ್ಟಿಸ್ಟ್ ಅಲ್ವಾ? ನೋಡಿದ್ದೀನಿ ಎಲ್ಲ ನಿಮ್ಮನ್ನ. ಹೌದು ಸರ್, ನಾನು ಒಂದಿನ ಬೇಡ ಇಲ್ಲ ಅನ್ನಕ್ಕಾಗತ್ತ, ಎಲ್ಲ ನೋಡಿ ಮೇಕಪ್ ಆರ್ಟಿಸ್ಟ್ ತಾನೆ. ನಾನ್ ಬೇರೆ ವೈಟ್ ಆಗಿ ಇನ್ನೂ ಕೂಲ್ ಗಿಲ್ಲು ಮುಡ್ಕೊಂಡಿದ್ನಲ್ಲ ಹಂಗಿದೆ. ಹೌದು ಯಾವ್ದು ಯಾವ ಸೀರಿಯಲ್? ಲಕ್ಷ್ಮೀ ಬರಮ್ಮ. ಲಕ್ಷ್ಮೀ ಬರಮ್ಮ, ಅದಕ್ಕೆ ನೋಡಿದೀನಿ ನಾನು, ಚಾನಲ್ ನೋಡಿದೀನಿ. ಓಕೆ ಮತ್ತೆ ಇನ್ನೇನ್ ಸಮಾಚಾರ? ನಾನು ಯಾಕೋ ಇನ್ನೇ ಎಷ್ಟ ಕೇಳ್ಬಿಟ್ರೆ ಮೇಕಪ್ ಬಗ್ಗೆ ನಂಗೆ ಅಷ್ಟೇನ್ ಗೊತ್ತಿಲ್ಲ, ಯಾಕೋ ಎಸ್ಕೇಪ್ ಆಗ್ಬಿಟ್ಟು ಸಾಕಪ್ಪ ಅಂದ್ಬಿಟ್ಟು ಸರಿ ಅಣ್ಣ ಬರ್ತೀನಿ ಓಕೆ ಬಾಯ್ ಅಂದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟೆ. ಎಲ್ಲರೂ ಕೂತಾರ ಪ್ರಾಕ್ಟೀಸ್ ಮಾಡ್ತಾರೆ, ಎಲ್ಲ ಸೀರಿಯಲ್ ಅವರವರೆಲ್ಲ. ನಾನು ಹೋದೆ, ಆರಾಮಾಗಿ ಕೂತ್ಕೊಂಡೆ ಪಕ್ಕದಲ್ಲಿ ಕುಂತ್ಕೊಂಡು ನೋಡ್ತಾ ಇದ್ದೀನಿ. ಆರಾಮ ಯಾರೊಬ್ರು ಬರ್ತಾ ಇಲ್ಲ ಕೇಳಕ್ಕೆ, ಯಾಕೆ ಬಂದಿದೆ ಅನ್ನೋರು ಇಲ್ಲ, ಏನೂ ಇಲ್ಲ. ಅಲ್ಲಿ ಶ್ರೀಕಾಯ್ ಚಂದ್ರ ಅವ್ರು ಯಾರ್ಯಾರೋ ತುಂಬಾ ಜನ ಅಲ್ಲ ಆರ್ಟಿಸ್ಟ್ ಎಲ್ಲಾರು ಇದ್ದಾರೆ. ನಾನು ಹೋದೆ ನೀಟಾಗಿ ಕೂತ್ಕೊಂಡು ನೋಡ್ತಾ ಇದ್ದೀನಿ, ಎಲ್ಲ ಪ್ರಾಕ್ಟೀಸ್ ಅದು ಇದು ಮಾಡ್ತಾವ್. ನಾನು ಬಂದೆ, ಎಲ್ಲ ಅಬ್ಸರ್ವ್ ಮಾಡೋರೆ. ಯಾರು ಚಾನಲ್ ಹೋಗಿ ಯಾವಾಗ ಹೋಗಿದ್ ಮಾಡ್ತಾರಲ್ಲ ಚಾನಲ್ ಅವರು, ಎಲ್ಲ ನನ್ನ ಮೇಲ್ ಬೀಳ್ತಕೊಂಡು. ನಾನು ಹೋದೆ, ಪರಮ್ಸರ್ ಎಲ್ಲ ಅವ್ರೆ ಅಂತ ಅಲ್ಲಿ ಮೇಲ್ಗಡೆ ಅವ್ರೆ. ಅಲ್ಲಿ ಹೋದೆ, ಹೋಗ್ಬಿಟ್ಟು ಇನ್ನೇನು ಬರ್ತಾರಲ್ಲ ಅಲ್ಲೇ ಹಿಡ್ಕೊಬಿಡೋಣ ಅಂತ ಪಕ್ಕದಲ್ಲಿ ಕೂತಿದೆ. ಅಲ್ಲ ಬಂದ್ರು, ಇಬ್ರು ಬಂದ್ರು, ಆ ಕಡೆ ಈ ಕಡೆ ಹಿಂಗ್ ಇದ್ರು ಕೂತ್ಕೊಂಡ್ರು. ಬ್ರದರ್ ಹೇಳಿ, ನೀವೇ ಹೋಗ್ತೀರಾ ಇಲ್ಲ ನಾವೇ ಕರ್ಕೊಂಡು ಹೋಗ್ಬಿಡ್ಬೇಕಂತ? ಏನು ಕೇಳಿಲ್ಲ, ಸುಮ್ನೆ ಡೈರೆಕ್ಟಿಂಗ್ ಆಲ್ರೆಡಿ ಗೊತ್ತಲ್ಲ, ಚಾನಲ್ ಹತ್ರ ಹೋಗಿದ್ದ ಎಲ್ಲಾರು ನೋಟೆಡ್ ಆಗ್ಬಿಟ್ಟಿದೀನಿ. ಆಲ್ರೆಡಿ ಎಲ್ಲಾರ್ಗು ನೋಟೆಡ್ ಆಗ್ಬಿಟ್ಟಿದೀನಿ. ನಾನು ಹಾಕಳ ಅಂತ ಗೊತ್ತಾಯ್ತು. ಆಮೇಲೆ ಡಿಸೈಡ್ ಆಗ್ಬಿಟ್ಟೆ, ಇಷ್ಟೆಲ್ಲ ಪ್ರಯತ್ನ ಮಾಡಿ ವೇಸ್ಟ್, ಎಲ್ಲಾರ್ಗು ದುಡ್ಡಿರೋ ಮಾತ್ರ ಅಲ್ಲಿ ನಮ್ಮಂತವ್ರಿಗೆಲ್ಲ ಕೊಡಲ್ಲ ಅಂತ ನನ್ ಮೈಂಡ್ ಸೆಟ್ ಬಿಟ್ಟಿದೆ. ಅದಾದ್ಮೇಲೆ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ಒಂದು 3-4 ದಿನ ಬಿಟ್ಟು ಫೋನು, ನಮಸ್ಕಾರ ದಿವಾಕರ್ ಅವ್ರು ತಾನೆ? ಹೌದು, ನಾವು ಕಲಸ್ಕರಣ ಮಾತಾಡ್ತಾ ಇದ್ರು, ನೀವು ಲಾಸ್ಟ್ ಟೈಮ್ ಬಂದಿದ್ರಲ್ಲ? ಹೌದು ಸರ್. ಬಿಗ್ ಬಾಸ್ಗೆ ನೀವು ಹೋಗ್ತಾ ಇದ್ರ, ನನಗೆ ನಿಮ್ದೊಂದು ಭೇಟಿ ಕಳಿಸ್ಬೇಕು ಅಂತ. ನಾನು ಒಂದೇ ಸಾರ್ ಅಂದ್ಬಿಟ್ಟು ಭೇಟಿನ ಒಂದು ಹಾಯ್ ನಮಸ್ಕಾರ, ನಾನ್ ನೋಡಿ ಮೈಸೂರಿದ್ದೀನಿ, ಸೇಲ್ಸ್ ಮನ್ ದಿವಾಕರ್ ಅಂತ, ಬಹಳ ಅದ್ಭುತವಾಗಿರ್ತೇನೆ, ದಯವಿಟ್ಟು ನನ್ಗೆ ಅವಕಾಶ ಕೊಡಿ, ಹಂಗೆ ಹಿಂಗಂತಲೇ ಒಂದಲ್ಲ ದಿವ್ಸಕ್ಕೆ ಒಂದು 10 ವಿಡಿಯೋ ಕಳಿಸ್ತೇನೆ. ಅವ್ರು ಬೇಜಾರಾಗಿ ಬ್ಲಾಕ್ ಲಿಸ್ಟ್ ನಾನು ಬ್ಲಾಕ್ ಲಿಸ್ಟ್ ಆಗ್ಬಿಟ್ರು. ಡೌಟ್ ಕೊಡಲ್ಲ ಇವ್ರು, ಬರೀ ಸುಮ್ನೆ ಬರೀ ಆಟ ಆಡ್ತಾರೆ ಅಂದ್ಬಿಟ್ಟು ಅಲ್ಲೂ ನಾನು ಡಿಸಪಾಯಿಂಟ್ ಆಗ್ಬಿಟ್ಟು ಇನ್ ಸವಾಸನೆ ಬಹಳ ಅದು ಅಂದ್ರೆ ಏನೇ ಆದ್ರೂ ಅಷ್ಟು ಬೇಜಾರಾಗ್ತಾ ಇತ್ತು. ಒಬ್ಬನಿಗೆ ಬಹಳ ದುಃಖಪಟ್ಟು ಹೇಳ್ತಾ ಇದೆ.
ನಾನು ಸ್ವಲ್ಪ ಆಯುರ್ವೇದಿಕ್ ಲಾಸ್ ಆಯ್ತು. ನಮ್ ಬೈಕ್ ತಗೊಂಡಿದ್ದೆ, ಅವೆಂಜರ್ ಬೈಕ್. ಓಕೆ, ಆ ಬೈಕ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಈಗ. ಓಕೆ, ಆ ಬೈಕ್ ನ ಪೂಜೆ ಮಾಡಿಸಿದ್ದಿಲ್ಲ. ನಮ್ ತಲಕಾಡು ಬಂಡಾರಸಮ್ಮ ಅಂತ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬೈಕ್ ನಿಲ್ಸ್ಬಿಟ್ಟು ಪೂಜೆ ಗೀಜೆ ಮಾಡಿಸಿ ನಮಸ್ಕಾರ ಮಾಡ್ಕೊಂಡೆ. ಅವ ದೇವ್ರನ್ನ, ಬಂಡಾರಸವ, ನಾನೇನು ನಿನ್ನ ಹತ್ರ ಬೆಳ್ಕೊಂಡಿಲ್ಲ, ದಯವಿಟ್ಟು ನಾನು ಇಷ್ಟು ಕಷ್ಟಪಟ್ಟಿನಿ, ಬಿಗ್ ಬಾಸ್ ಒಂದು ಅವಕಾಶ ಮಾಡ್ಕೊಡು ಅಂತ ದೇವ್ರ ಹತ್ರ ಫುಲ್ಲು ಒಂದ್ 5-10 ನಿಮಿಷ ಜಾಸ್ತಿ ಎಷ್ಟು ದೇವ್ರ ಹತ್ರ ಬೆಳ್ಕೊಂಡಿದ್ರೆ ನಾನು ಜಾಸ್ತಿ ಕಮ್ಮಿ. ಅವತ್ತು ಬಹಳ ಎಮೋಷನ್ ಆಗಿ ಬೆಳ್ಕೊಂಡೆ. ನಂಬ್ತಿರ ಬಿಡ್ತಿರ್ಬಾರ್ದ, ಬಂಡಾರಸಮ್ಮನ ಸತ್ಯವಾಗ್ಲು ದೇವ್ರ ಆಶೀರ್ವಾದ ಏನಿರೋದು, ಆ ದೇವಸ್ಥಾನದಿಂದ ಏನು ಹೊರಗಡೆ ಬಂದೆ ಪಟ್ ಅಂತ ಫೋನ್ ನನಗೆ ಮಾಡಿದ ತಕ್ಷಣ, ಯಾರು ಯಶವಂತ್ ಅಂತ ಹೇಳೋಣ, ಯಶವಂತ್, ಹಾಯ್ ದಿವಾಕರ್ ಅವರೇ, ನಾನು ಯಶವಂತ್ ಮುಂದ್ ಮಾತಾಡ್ತಾ, ನಿಮ್ಮ ಹತ್ರ ಪರಮ್ ಸರ್ನ ಭೇಟಿ ಆಗ್ಬೇಕಂತ, ಇವಾಗ ಎಲ್ಲಿದ್ದೀರಾ ನೀವು? ನಾನೇನೋ ಲಾಸ್ ಆಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನೋಡಿ ನಮ್ಮ ಊರಿನ ದೇವಸ್ಥಾನ ಪೂಜೆ ಮಾಡ್ಸಕ್ ಬಂದಿ, ಹಿಂಗಿಂಗೆ ಸುಮ್ಮನೆ ಕೇಳ್ತಾ ಇದೀನಿ. ನನಗೆ ಎಕ್ಸೈಟ್ಮೆಂಟ್ ಅಲ್ಲಿ ಇನ್ನೇನು ಫೋನ್ ಮಾಡ್ಬಿಟ್ರೆ ಅಂತ ಬಹಳ ಎಕ್ಸೈಟ್ಮೆಂಟ್ ಏನೇನೋ ಹೇಳ್ತಾ ಇದೀನಿ. ಇಲ್ಲ, ಈಗ ಅದೆಲ್ಲ ಬಿಡಿ ಆಯ್ತು, ಈಗ ಚಾನಲ್ ಹತ್ರ ಬರಕ್ಕೆ ಇಲ್ಲ ಎಷ್ಟೊತ್ತಾಗತ್ತೆ ಅಂತ. ನಾನೀಗ ತಲಕಾಡ್ಲಿಂದ ಇಲ್ಲಿಂದ ಬರಕ್ಕೆ ಆಗತ್ತೆ ಸರ್, ಒಂದ್ 2-2.5 ಗಂಟೆ 3 ಗಂಟೆ ಆಗ್ಬೋದು ಅನ್ಕೊಂಡು ಹೇಳ್ದಾಗ, ನನ್ನ ಜೊತೆ ನಮ್ಮ ಪ್ರಭು ಅಂತ ನಮ್ಮ ಸೇಲ್ಸ್ ಮನ್ ಒಬ್ರು ಇದ್ರು ನಮ್ ಜೊತೆ, ಅವ್ರಿಗೂ ಕೇಳ್ದ, ಖುಷಿ ಪಟ್ಬಿಟ್ರು, ಸೆಲೆಕ್ಟ್ ಆಗ್ಬಿಟ್ಟಲ್ಲ ಅನ್ಕೊಂಡು. ನಾನು ಆಲ್ಮೋಸ್ಟ್ ಮಾತಾಡ್ತವ್ರೆ, ಭೇಟಿ ಆಗ್ಬೇಕು ಅಂದಾಗ ಏನ್ ಅನ್ಸತ್ತೆ ನಿಮ್ಗೆ? ಪಕ್ಕಾ ಸೆಲೆಕ್ಟ್ ಬಿಡ. ಹೋದೆ ಬ್ರದರ್, ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಕರೆಕ್ಟ್ ಆಗಿ ಒಂದು 7 ಗಂಟೆ ಗಂಟೆ ಅವ್ರದ್ದು ಆಲ್ಮೋಸ್ಟ್ ವೇಟ್ ಮಾಡ್ತಾ ಇದ್ರು ಪರಮ್ಸನ್ನ. ಹೋದೆ, ಚಾನಲ್ ಹತ್ರ ಹೋದೆ, ತಿರ್ಗಾ ಸೆಕ್ಯೂರಿಟಿ, ಇನ್ಯಾಕಪ್ಪ ಬಂದೆ ನೀನ್ ಮತ್ತೆ? ಕೇಳಿ ಅವ್ರ ಚಾನಲ್ ಕಳ್ಸ್ತಾರೆ, ಅವ್ರು ಸೆಕ್ಯೂರಿಟಿ ನನ್ನ ಇನ್ ಕೆಲ್ಸನ್ ತೆಗ್ದಾಕ್ ಬಿಡ್ತಾರೆ ಅಂತ ಕೇಳ್ರಿ. ಅವರೇ ಫೋನ್ ಮಾಡ್ಸಿದ್ರು, ರೀ ನನ್ಗೆ ಏನ್ ಡೌಟಾ ನಿಮಗೆ ನನ್ ಮೇಲೆ ಅಂತ ಸೆಕ್ಯೂರಿಟಿ. ಹೌದಾ, ನಾನು ಈ ನಂಬಲ್ಲಪ್ಪ ನಿನ್ನ, ಯಾಕಂದ್ರೆ ಫೋನ್ ಮಾಡಿ ಅಂದೆ. ಆಮೇಲೆ ಸೆಕ್ಯೂರಿಟಿ ಅವರು, ಹೌದಪ್ಪ ಕಳಿಸಿದೀನಿ, ಒಳಗಡೆ ಬಿಡಿ ಅಂತ ಹೋದೆ. ಪರಮಸಮ್ ಚೇಂಬರ್ ತಿಂಗ್ ಬಂದು ನೋಡೋದನ್ನ ನೋಡಿ ನಗ್ತಾ ಇದ್ರು. ಏನಪ್ಪಾ ನಿನ್ ಹೆಸರು? ಹಿಂಗೆ, ನೀನ್ ಯಾರ ಹತ್ರ ಗಲಾಟೆ ಮಾಡಿದ್ಯಾ? ನಾನು ಎಲ್ಲೂ ಗಲಾಟೆ ಮಾಡಿಲ್ಲ ಸರ್. ಈಗ ಬಿಗ್ ಬಾಸ್ಗೆ ನೀನ್ ಯಾಕೆ ಹೋಗ್ಬೇಕು ಅನ್ಕೊಂಡೆ? ಇಲ್ಲ, ನಾನು ಸೆಲೆಬ್ರಿಟಿ ಆಗ್ಬೇಕು ಸರ್, ಅದಕ್ಕೆ ಹೋಗ್ಬೇಕು ಅನ್ಕೊಂಡೆ. ನೀನು ನನಗೆ ಫಸ್ಟ್ ಇಷ್ಟ ಆದ ಗೊತ್ತಾ? ಫಸ್ಟ್ ಯಾವಾಗ ನನ್ನ ಬಂದು ಭೇಟಿ ಆದ ಡೈರೆಕ್ಟ್ ಆಗಿ, ಅವತ್ತೇ ನೀನ್ ನನ್ನ ಮೈಂಡ್ ಅಲ್ಲಿ ಕೂತೆ. ನಾನು ನಿನ್ನ ತುಂಬಾ ಕಡೆ ಹುಡುಕ್ತಿದ್ದೀನಿ ಅಂದ್ಬಿಟ್ಟು ಎಲ್ಲ ಇದ್ ಮಾಡಿದ್ರು. ಆಮೇಲೆ ಹೌದಾ ಸರ್, ಥ್ಯಾಂಕ್ ಯು ಸರ್, ಓಕೆ. ಈಗ ಬಿಗ್ ಬಾಸ್ ಹೋಗ್ಬೇಕಾದ್ರೆ ಎಷ್ಟ್ ಬೇಕು ದುಡ್ಡು ಅಂತ? ನೀವ್ ಎಷ್ಟ್ ಬೇಕಾದ್ರೆ ಕೊಡಿ ಸರ್, ನೀನು ಎಷ್ಟು ಕೊಟ್ರು ತಗೋತೀನಿ, ಬೇಡ ಅನ್ನಲ್ಲ. ಅವ್ರು ನಗ್ತಾ ಇದ್ರು. ಹೆಂಗೆ ನೀನ್ ಏನ್ ಆಯುರ್ವೇದಿಕ್ ಏನೇನ್ ಮಾಡ್ತೀವಿ ಅಂತ ಬ್ಯಾಗ್ ಎಲ್ಲ ಅವರೇ ಓಪನ್ ಮಾಡಿದ್ರು, ಜಿಪ್ ಅಲ್ಲಿ ಎಲ್ಲ ಆಯುರ್ವೇದಿಕ್ ಮೆಡಿಸಿನ್. ಇದೇನಕ್ಕೆ ಸರ್? ಏನಿಲ್ಲ ಸರ್, ಮೂಳೆ ನೋವು, ಸೊಂಟ ನೋವು, ಮಂಡಿ ನೋವು, ಬೆನ್ನು, ವಾಯು ನೋವು, ಒಳೆ ನೋವು, ನೆಗಡಿ, ಶೀತ, ಕಫ, ಕೆಮ್ಮು, ಕಣದಲ್ಲೂ ನೋವು ನಿವಾರಕ, ವಾಟ್ ಆಫ್ ಆಯಿಲ್ ಎಲ್ಲ ನಾವು ಸಿಕ್ತಿ, ವಾಟ್ ಆಫ್ ಫಸ್ಟ್ ಆಯಿಲ್ ಅಂತ ನಕ್ಕಿದ್ರು. ಸರಿ, ಇನ್ನೇನೇನು ಅಂತ ಸರ್? ಇದು ಮಕ್ಕದಲ್ಲಿ ಮಡಿವೆ ಕಲೆ, ಜಿಡ್ಡು, ಪಿಂಪಲ್, ಟೋಕನ್ಸ್, ಇದೇನು ಇದು ಡ್ಯಾಂಡ್ರಫ್, ಫೈಟ್ ಕೂದಲೇರು, ಕೇಶ, ವಜ್ರ, ತೈಲ, ಅದ್ ಹಿಂಗ್ ಗ್ಯಾಪ್ ಬಿಟ್ಟಿರತ್ತಿಲ್ಲ ಅನ್ಕೊಂಡ ಹೇಳಿ. ಸರಿ ಕಣಪ್ಪ, ಆಯ್ತು, ಯಾವ ಊರು ನಿಂದು ಎಲ್ಲ ಕೇಳಿದ್ರು, ಒಂದಷ್ಟೇ ಹೇಳದೆ. ಆಯ್ತು, ನಿನ್ಗೆ ಈಗ ಹೋಗು, ನೀನು ಸೆಲೆಕ್ಟ್ ಆಗಿದ್ಯಾ, ಇನ್ನೊಂದು 2 ಡೇಸ್ ಆಡಿಷನ್ ಇದ್ದಿದ್ದ ಅಷ್ಟೇ. ನಾನು ಇನ್ನೇನಿಲ್ಲ ಕೇಳಿ ಬ್ರದರ್. ಅದಾದ್ಮೇಲೆ ನಿಮ್ಗೊಬ್ರು ಚಾನಲ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರ ಜೊತೆ ಅಂದ್ಬಿಟ್ಟು ಬೇರೆಯವ್ರು ನಿಮ್ಗೊಂದು ಫೋನ್ ಮಾಡ್ತಾರೆ, JD ಸರ್. ಓಕೆ, ಅವ್ರು ಫೋನ್ ಮಾಡ್ತಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ಇಂಟರ್ವ್ಯೂ ಅಷ್ಟೇ. ನೀನ್ ಸೆಲೆಕ್ಟ್ ಆಗಿದ್ಯಾ, ಯಾರ ಹತ್ರ ಹೋಗ್ಬೇಕಾರೆ ನಾನು ಬಿಗ್ ಬಾಸ್ ಹೋಗ್ತಾ ಇದೀನಿ ಅಂತ ನಿನ್ ವೈಫ್ ಹತ್ರ ಹೇಳ್ಕೋಬಾರ್ದು, ಇಂಟರ್ವ್ಯೂ ಹೇಳ್ಕೋಬಾರ್ದು. ಆರಾಮಾಗಿ ಚಾನಲ್ ಹತ್ರ ಯಾರ ಹತ್ರ ಕೇಳಿದ್ರೆ ಸುಮ್ನೆ ಕರ್ದಿದ್ರು ಅಂತ ಹೇಳ್ಬಿಟ್ಟು, ಯಾವುದೇ ನ್ಯೂಸ್ ಚಾನಲ್ ಆಗ್ಲಿ ಅದಾಗ್ಲಿ ಇದಾಗ್ಲಿ ಏನ್ ಹೇಳ್ಕೊ, ಸರಿ ಸರ್ ದೇವ್ಗಳು ಯಾರು ಹೇಳಕ್ ಹೋಗಲ್ಲ ಸರ್ ಅಂದ್ಬಿಟ್ಟು ಹೋದೆ. ಬಟ್ ಅಂತ ಹೋದೆ, ಸೆಕ್ರೆಟರಿ ಅವ್ರಿಗೆ ನೋಡ್ದೆ, ಅಣ್ಣ ಬಲ್ಲಣ್ಣ ಒಂದೇ ಹೋದೆ. ಅಲ್ಲಿಂದ ಹೋಗ್ಬೇಕಾರೆ ಖುಷಿ ಬರೋದು ನನಗೆ, ಖುಷಿನ ಸಾಧನೆ ಮಾಡ್ಬಿಟ್ಟಿದ್ದ. ಎಷ್ಟು ಒಂದು ಅಷ್ಟು ದಿನ ಅಷ್ಟು ತಿಂಗಳಾಡಿ ಕಷ್ಟಪಟ್ಟಿದ್ದೀನಿ ನಾನು. ಹೋಗ್ಬೇಕಂತ ಎಷ್ಟು ಅವಮಾನ, ಎಷ್ಟು ಹತ್ತಿದೀನಿ, ಎಷ್ಟು ಮಳೆಯಲ್ಲಿ ನಿಂತಿದ್ದೀನಿ, ಎಷ್ಟು ಎಫರ್ಟ್ ಹಾಕಿದೀನಿ. ಅದಕ್ಕೊಂದು ಪ್ರತಿಫಲ, ಒಂದು ಫಲ ಸಿಗ್ತಾ ಇದೆ ಅಂದ್ರೆ, ಒಂದ್ ಬೀಜ ಹಾಕಿದಾಗ ಅದು ಮೊಳಕೆ ಬಂದು ಒಂದ್ ಫಲ ಸಿಗ್ತಾ ಇದ್ದಾನೆ, ಏನ್ ಖುಷಿ ಆಗುತ್ತೆ. ಒಂದ್ ಹಣ್ಣಲ್ಲಿ ಆಲ್ರೆಡಿ ಕಾಣ್ತಾ ಇದೆ, ನಾವು ಹಾಕಿರೋ ಫಲಕ್ಕೆ ಒಂದ್ ಗಿಡ ಆಗಿ, ಮರ ಆಗಿ, ಒಂದ್ ಹಣ್ಣು ಕಾಣ್ತಾ ಇದೆ. ನೇನು ಆಲ್ರೆಡಿ ಕಿತ್ಕೊಳಕ್ ಬಂದಿದ್ದಾಗ ಎಷ್ಟು ಖುಷಿ ಆಗಲ್ಲ. ಹೋದ ತಕ್ಷಣ ಇಂತಿ ಹತ್ರ ನಮ್ಮ ವೈಫ್ ಹತ್ರ ಹೇಳ್ಬಿಟ್ರ ಮೇಡಮ್ ಅದು ತಡ್ಕೊಳಕ್ ಆಗಲ್ಲ. ಆಮೇಲೆ ಅಂತ ಸೆಲೆಕ್ಟ್ ಆಗಿರಿ, ಹೋಗ್ತಾ ಇದೀವಿ. ಮೇಡಮ್ ನಿಮ್ ರಿಯಾಕ್ಷನ್ ಹೇಗಿತ್ತು ಆಗ? ಅದೇ ನನಗ್ ಫಸ್ಟ್ ಹೇಳಿದಾಗ ತುಂಬಾ ಖುಷಿ ಆಯ್ತು. ನನಗೆ ಫಸ್ಟ್ ನಾನು ಕೇಳ್ದೆ, ನಂಬ್ಲೋ ಬೇಡ್ವಾ, ಸುಮ್ನೆ ಫ್ರಾಂಕ್ ಮಾಡ್ತಿದ್ಯಾ ಅಂತ. ಇಲ್ಲ ಇಲ್ಲ, ಸೀರಿಯಸ್ ಆಗಿ ನಿಜ ಇದು ಅಂತ ಹೇಳೋದು. ನಂಗಂತೂ ತುಂಬಾನೇ ಖುಷಿ ಆಯ್ತು. ಇವ್ರು ಯಾವಾಗ್ಲೂ ಹೇಳೋರು, ಅಲ್ಲಿ ಹೋಗಿ ಮೀಟ್ ಮಾಡಿ ಅಲ್ಲಿ ಏನೇನೇ ಆಗುತ್ತೆ ಕಾಂಬಿನೇಷನ್ ಫುಲ್ ಕಂಪ್ಲೀಟ್ಲಿ ನನ್ನ ಹತ್ರ ಹೇಳೋರು. ಅವಾಗ ಸ್ವಲ್ಪ ಬೇಜಾರಾಗೋದು, ಇವ್ರು ಹೇಳೋರು ಸೆಕ್ಯೂರಿಟಿ ಎಲ್ಲ ತಳ್ಬಿಟ್ರಪ್ಪ, ಮಳೆ ಫುಲ್ಲು ಕಾಯ್ಕೊಂಡ್ ಕೂತಿದೀನಿ. ಅವಾಗೆಲ್ಲ ಆಲ್ಮೋಸ್ಟ್ ಹೆಂಡತಿ ಅನ್ನೋಳಗ್ ಫೀಲ್ ಆಗತ್ತಲ್ಲ, ಸೊ ಬೇಕಿತ್ತ ಇಷ್ಟು ಅವಮಾನ ಅನಿಸ್ತಿತ್ತು. ಬಟ್ ಇವ್ರು ಒಂದು ಸೆಲೆಕ್ಟ್ ಆಗಿದ್ದೀನಿ ಅಂದಾಗ ಅವಮಾನಕ್ಕೆ
ತಕ್ಕಂತ ಪ್ರತಿಫಲ ಸಿಕ್ತು ಅಂತ ಫುಲ್ ಆಫ್ ಹ್ಯಾಪಿನೆಸ್. ಆಮೇಲೆ ಇನ್ನೊಂದ್ ಏನಂದ್ರೆ ಬಿಗ್ ಬಾಸ್ ಸ್ಟಾರ್ಟಿಂಗ್ 1 ವೀಕ್ ದಿವಾಕರ್ ಕಾಣಿಸಲ್ಲ. ನಾವ್ ಕುತ್ಕೊಂಡ್ ವೈಟಿಂಗ್ ನೋಡೋದು, ಇವಾಗ ತೋರಿಸ್ತಾನೆ ಇರ್ಲಿಲ್ಲ ದಿವಾಕರ್ನ. ಇವ್ರನ್ನ ಹೌದು ಇವ್ರು ಅನ್ಕೋಬೇಕಾಯ್ತು ಕಾಡಲ್ಲಿ ಸಿಂಹ ಯಾವತ್ತೂ ಕಾಣಿಸ್ತಾ ಸಿಕ್ಕಾಪಟ್ಟೆ ಸ್ವಲ್ಪ ಲೇಟ್ ಆಗಿ ಕಾಣಿಸ್ಕತ್ತಾರೆ ಅಂತ ಅನ್ಕೋಬೇಕಾಯ್ತು, ಅನ್ಕೊಂಡಿಲ್ಲ. ಇವರು ಸೈಲೆಂಟ್ ಆಗಿದ್ದಾರೆ. ಇವ್ರು ನಾನ್ ಏನ್ ಮಾಡ್ತಿದಾರೆ, ಮನೇಲಿರುವ ಹಂಗಾದ್ರೂ ಇರ್ಬೋದಾಗಿತ್ತಲ್ಲ, ಯಾಕೆ ಇಷ್ಟು ಸೈಲೆಂಟ್ ಇದಾರೆ ಅಂತ. ಇನ್ನೇನೆ ಲಕ್ಕಿಲ್ಲ ಆ ವಾರನೂ ನಾಮಿನೇಟ್, ಫಸ್ಟ್ ವೀಕೆ ನಾಮಿನೇಟ್. ನಾನು ಹೇಳಿದ್ನಲ್ಲ ಹೆಂಗಂದ್ರೆ ಹೌದು ಹೌದು ಕರೆಕ್ಟ್. ನೋಡ್ತಿದ್ದೀನಿ ಆಡಿಯನ್ಸ್ ಇವ್ರು ವೋಟ್ ಹಾಕ್ಬೇಕಪ್ಪ ಹಂಗ ಹಾಕಿರೋದು ನಿಮ್ಗೆ ಯಾರು ಫೋರ್ಸ್ ಮಾಡಿ ಹಾಕ್ಸಿಲ್ಲ. ಇಲ್ಲ ಹೌದು ಅದನ್ನೇ ಹೇಳಕ್ ಬಂದಿದ್ದ. ನೋಟು ಆಮೇಲೆ ಹೇಳದ್ನಲ್ಲ ಬ್ರದರ್, ನಾನು ಇವತ್ತು ಹೊರಗಡೆ ಹೋದಾಗ ಎಷ್ಟೋ ಜನ ಆ ವೋಟ್ ಮಾಡಿರೋ ಲೀಸ್ಟ್ ಇಟ್ಕೊಂಡವ್ರೆ. ಇವತ್ತು ಹುಡುಗರು ನೋಡಿ ನಿಮ್ಗೆ ವೋಟ್ ಮಾಡಿದ್ರು, ನಾನು ಹೋಟ್ಲ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅವ್ರವ್ರೆ ಕೇಕ್ ಕಟ್ ಮಾಡಿ ನನ್ನ ಫೋಟೋ ಫೋಟೋ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಬಹಳ ಖುಷಿ ಅದ್ ನೋಡಿದಾಗ. ನನಗೆ ಏನಪ್ಪ ಈ ತರ ಜನಗಳಿದಾರ, ನನಗೆ ಏನು ಅನ್ಸಿಲ್ಲ ಪ್ರತಿ ಹೊರಗಡೆ ಈ ತರ. ಬಿಗ್ ಬಾಸ್ ಅಲ್ಲಿ ಅಷ್ಟು ಕನ್ನಡ, ತೆಲುಗು, ತಮಿಳ್, ಹಿಂದಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ತಗೊಂಡ್ರು ಸೀಸನ್ 5 ಅಲ್ಲಿ ಫಸ್ಟ್ ಟೈಮ್ ಇಂಥವ್ರಿಗೆ ವೋಟ್ ಮಾಡಿ ಅಂತ ಬ್ಯಾನರ್ ಹಾಕಿದ್ದು, ಬೇರೆ ಎಲ್ಲೂ ಹಾಕಿಲ್ಲ ಆತರ. ಇವ್ರೊಬ್ಬರಿಗೆ ಫಸ್ಟ್ ಹಾಕಿದ್ದು, ಅದಾದ್ಮೇಲೆ ಇವಾಗ ಇಲ್ಲಿಯವ್ರಿಗೆ ಹಾಕಿರೋದು. ಫಸ್ಟ್ ಹಾಕಿದ್ದು ದಿವಾಕರ್ ಅವ್ರಿಗೇನೆ, ಅದು ಯೂಟ್ಯೂಬ್ ಅಲ್ಲಿ ಇದೆ. ಇವಾಗ ಪ್ರೆಸೆಂಟ್ ಹುಡ್ಕೋದ್ರು, ಅವ್ರಿಗೆ ಬ್ಯಾನರ್ ಹಾಕಿ ವೋಟ್ ಮಾಡಿ ಅಂತ ಜನ ಕೇಳೋ ಬಟ್ಟಕ್ಕೆ ಇವ್ರ ಆಡಿಯನ್ಸ್ ನ ಎನ್ಕರೇಜ್ ಮಾಡ್ತಾ ಇದ್ರು. ಮತ್ತೆ ಎಂಟರ್ಟೈನ್ಮೆಂಟ್ ಇತ್ತು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಬಿಗ್ ಬಾಸ್ ಅಂತ ಸೀಸನ್ 5 ಅಂದ್ರೆ ಮೇನ್ ಎಂಟರ್ಟೈನ್ಮೆಂಟ್ ಬೇಕು. ಇವಾಗ ಏನಂದ್ರೆ ನಾನೆಲ್ಲ ಮರ್ತು ನಗಾಡ್ಬೇಕು, ನೋಡ್ಬೇಕು. ಇನ್ನೊಂದು ನಮ್ ಜನರಲ್ಲಿ ಇರೋ ಕ್ಯೂರಿಯಾಸಿಟಿ ಏನಂದ್ರೆ ಮೇನ್ ನಮ್ಮನೇಲಿ ಏನಾಗತ್ತೆ ಬೇಡ, ಪಕ್ಕದ ಮನೇಲಿ ಏನಾಗತ್ತೆ ಬೇಕು. ಸೊ ಅದು ತುಂಬಾ ಜನರಿಗೆ. ಸೊ ಬಿಗ್ ಬಾಸ್ ಯಾಕೆ ಇವತ್ತಿನವರೆಗೂ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಸಕ್ಸಸ್ ಅಂದ್ರೆ ಇದೇ ರೀಸನ್. ಸೊ ನಮಗೆ ಆ ಕ್ಯೂರಿಯಾಸಿಟಿ ಇದೆ ನಮ್ಮ ಇಂಡಿಯನ್ಸ್ ಗೆ, ಆಲ್ಮೋಸ್ಟ್ ಅದು ತುಂಬಾ ಇರೋದ್ರಿಂದ ಅದು ಚೆನ್ನಾಗಿದೆ. ಆಮೇಲೆ ಜನ ನನ್ನ ಕಾಮಿಡಿನ ಬಹಳ ಇಷ್ಟಪಟ್ರು. ಅದು ನನ್ನ ಇಲ್ಲಿ ಇನ್ನೊಂದು ಗೊತ್ತಾ ಬ್ರದರ್, ಅಲ್ಲಿ ಅಷ್ಟು ಜನ ಕಂಟೆಸ್ಟೆಂಟ್ ಇದ್ದು. ಓಕೆ, ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿದ ತಕ್ಷಣ ಫಸ್ಟ್ ಪರ್ಫಾರ್ಮೆನ್ಸ್ ಮಾಡ್ಬೇಕಾರೆ ಯಾರು ಹೋಗ್ತಾ ಇದ್ರು, ಫಸ್ಟ್ ನಾನೇ ನುಗ್ತಾ ಇದೆ. ನನ್ಗೇನು ಬರಲ್ಲ, ಒಂದ್ ಡ್ಯಾನ್ಸ್ ಬರಲ್ಲ, ಫಸ್ಟ್ ನುಗ್ತಾ ಇದೆ. ಇಲ್ಲ ಹೆಂಗಂದ್ರೆ ಇದು ವಿಷ್ಣುವರ್ಧನ್ ಅವ್ರದ್ದೇ ಮಾಡಿದ್ರು, ನಿಮ್ಗೆ ಗೊತ್ತಿರ್ಬೇಕು. ಪರ್ಫಾರ್ಮೆನ್ಸ್ ವೈಸ್ ಅಲ್ಲಿ JK ಅವ್ರಿಗೆ ಪ್ರೈಸ್ ಬಂತಿದ್ರೆ ಇವ್ರು ಚೆನ್ನಾಗ್ ಹೋದ ಎಂಟ್ರಿ ಆದ್ರು. ಬಂಧನ ಡೈಲಾಗ್ ಹೇಳಿದ್ರು ವಿಷ್ಣುವರ್ಧನ್ ಅವ್ರು, ಅರ್ಧಕ್ ವಾಪಸ್ ಬಂದ್ಬಿಟ್ರು. ಅಂದ್ರೆ ಫಸ್ಟ್ ಇವರೇ ಹೋಗ್ಬಿಟ್ರು ಎಂಟ್ರಿ ಆಗಿ. ಸ್ವಲ್ಪ ಟೈಮ್ ತಗೊಂಡಿದ್ರೆ ಇವ್ರಿಗೆ ಗೊತ್ತಾಗ್ಬಿಡ್ತಿತ್ತು. ಬಟ್ ಇವ್ರ ಏನಂದ್ರೆ ಫಸ್ಟ್ ನುಗ್ಬಿಡ್ಬೇಕು ಅಷ್ಟೇ. ನೋಡ್ತಾ ಇದ್ದಿಲ್ಲ. ಚಂದ್ರಶೆಟ್ಟಿ ಶೆಟ್ಟಿ ಹೇಳ್ತಾ ಇದ್ದ, ಮಗ ಏನು ನಾವೆಲ್ಲ ಹೋಗಕ್ಕೆ ಫಸ್ಟ್ ಇದ್ ಮಾಡ್ತೀನಿ, ಫಸ್ಟ್ ನೀನ್ ಏನ್ ಮಾಡ್ತೀನಿ ಅಂತ ಹೋಗ್ತೀನಿ. ಎಲ್ಲಾರು ಅಷ್ಟೇ. ಬಿಗ್ ಬಾಸ್ ಅಂದ್ರೆ ಶಿವಣ್ಣ ಆಗಿರ್ಬೋದು, ಆಮೇಲೆ ಸುದೀಪ್ ಸರ್ ಆಗ್ಬೋದು, ದರ್ಶನ್ ಸರ್ ಆಗಿರ್ಬೋದು, ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಕಾಮನ್ ಮ್ಯಾನ್. ಕಾಮನ್ ಮ್ಯಾನ್ ದಿವಾಕರ ಅವ್ರ ಬಾಯಿ. ಆಮೇಲೆ ಅಪ್ರಿಷಿಯೇಟ್ ಆಗ್ಲಿ ಅಪ್ಪು ಸರ್ದಂದ್ರೆ, ಅಪ್ಪು ಸರ್ ದೊಡ್ಡ ಅಭಿಮಾನಿ ನಾನು, ಸಿಕ್ಕಾಪಟ್ಟೆ ಅಭಿಮಾನಿ ನಾನು. ಅಂದ್ರೆ ಇವರಿಂದ ನನಗೆ ಅವ್ರ ಬಾಯಲ್ಲಿ ನನ್ನ ಹೆಸರು ಕೇಳೋಂತ ಭಾಗ್ಯ ಸಿಕ್ಕಿದ್ರೆ ಎಷ್ಟು ಫೀಲ್ ಆಗತ್ತೆ ಅಂದ್ರೆ, ಫ್ಯಾನ್ ಮೂಮೆಂಟ್ ಅಂತಾರಲ್ಲ ಅದು ತುಂಬಾ. ಇವ್ರು ಬಂದ್ ಹೇಳ್ತಾರೆ, ಅವತ್ ನಾನು ಹೋಗ್ಬೇಕಿತ್ತು, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಹೋಗಿಲ್ಲ. ಬಟ್ ಅವಾಗ ಏನಾದ್ರು ಇವ್ರು ಹೋಗ್ ಬಂದ್ಮೇಲೆ ಹೇಳಿದ್ರು, ನಿನ್ನನ್ ಕೇಳಿದ್ರು ಮಮತಾ ಅವ್ರು ಚೆನ್ನಾಗಿದ್ಯಾ ಅಂತ ನಂಗೆ ಎಲ್ರು ಕೇಳಿದ್ದು ಖುಷಿ. ಬಟ್ ಅಪ್ಪು ಸರ್ ಕೇಳಿದ್ದು ಸ್ವಲ್ಪ ಸ್ಪೆಷಲ್ ಜಾಸ್ತಿ. ಅಂದ್ರೆ ಹಾರ್ಟ್ ಟಚ್ ಆಗತ್ತಲ್ಲ, ನಾವು ಫ್ಯಾನ್ ಅವ್ರಿಗೆ. ಅವ್ರು ನಮ್ಮ ಹೆಸರು ಕರೀತಾರಲ್ಲ ಬ್ರದರ್, ಅದಕ್ಕಿಂತ ಇನ್ನೇನಿದೆ, ಅವರೇ ಸ್ಟಾರು. ಅವರೇ ಸ್ಟಾರ್ ಅಂತದ್ರಲ್ಲಿ ನಮ್ಮ ಹೆಸರಿನ ದಿವಾಕರ್ ಅನ್ನೋದಾಗ್ಲಿ, ಮಿಸಸ್ ಅವ್ರು ಮಮತಾ ಅವ್ರು ಹೆಂಗಿದ್ದಾರೆ ಅನ್ನೋದು ಕೇಳೋದಾಗ್ಲಿ. ಆಮೇಲೆ ಅವ್ರನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಎಷ್ಟು ಎತ್ತರಕ್ ಬೆಳೆದ್ರು ಅವರೆಲ್ಲ, ಎಷ್ಟು ಸಿಂಪಲ್ ಆಗಿರ್ತಾರೆ. ಆಮೇಲೆ ಅವ್ರನ್ನೆಲ್ಲ ನೋಡಿದಾಗ ನಮ್ಗೆ ಇವಾಗ ನಾವ್ ಹೆಂಗ್ ಕಾಂಬಿನೇಷನ್ ಇರುತ್ತೋ ಹಂಗಿರತ್ತೆ. ನಾನು ಅದನ್ನ ತುಂಬಾ ಸರಿ ಹೇಳ್ತಾ ಇರ್ತೀನಿ, ತುಂಬಾ ಕಡೆ ಹೇಳ್ತೀನಿ. ಇವಾಗ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅಂತ ಹೇಳೋದಕ್ಕೂ ಶಿವಣ್ಣ ಅಂತ ಹೇಳೋದಕ್ಕೂ ಡಿಫ್ರೆನ್ಸ್ ಇದೆ. ಬಟ್ ಶಿವಣ್ಣ ಅಂತ ಹೇಳಿದಾಗ ಏನ್ ಹೇಳ್ತಾರೆ, ಆ ಇನ್ನರ್ ಫೀಲಿಂಗ್ ನಮ್ಗೆ ಶಿವಣ್ಣ ಅಂತ ಬರುತ್ತಲ್ಲ, ಅವ್ರು ಆ ಕಂಫರ್ಟ್ ಝೋನ್ ನಮ್ಗೆ ತರ್ತಾರೆ. ಈಗ ನಾವ್ ಒಂದ್ 5-6 ಸರಿ ಮೀಟ್ ಮಾಡಿದೀವಿ. ನನಗೆ ಎಷ್ಟಂದ್ರೆ ಇವಾಗ ನಾನು ನೀವ್ ಹೇಗ್ ಮಾತಾಡ್ತಾ ಇದೀವಿ ಬ್ರದರ್, ಸ್ಟಿಲ್ ಅವ್ರ ಹಂಗೆ ಮಾತಾಡೋದು. ಆ ಒಂದು ಬಾಂಡಿಂಗ್ ಇದೆ ನೋಡಿ, ಅದು ತುಂಬಾ ಚೆನ್ನಾಗ್ ಅನ್ಸುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ನಾನು ನೋಡಿರೋ ಅಂತ ಎಲ್ಲಾ ಸೆಲೆಬ್ರಿಟೀಸ್ ಗಳಲ್ಲೂ ನಂಗೆ ಶಿವಣ್ಣ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತಾರೆ. ಯಾಕೆ ಅಂದ್ರೆ ಅವ್ರ ಫ್ಯಾನ್ ಅನ್ನೋದಕ್ಕಿಂತ ಏನೋ ಗೊತ್ತಿಲ್ಲ, ಹಾರ್ಟ್ ಟಚ್ ಆಗುತ್ತೆ ಬ್ರದರ್. ದಿವಾಕರ್ನು ಅಷ್ಟೇ, ನಾನ್ ನಿಮ್ ದೊಡ್ಡ ಅಣ್ಣನ್ ತರ ಅಂತ ಹೇಳಿ ದಿವಾಕರ್ ಸೇವ್ ಮಾಡಕ್ ಬರಲ್ಲ ಅಂತ ನೋಡಿ. ನಾನು ನಿಜವಾಗಿ ಫಸ್ಟ್ ನಾನು ಬಿಗ್ ಬಾಸ್ ಬಂದ್ಮೇಲೆ ಸುದೀಪ್ ಸರ್ ಮನೆ ಹತ್ರ ಹೋಗಿದ್ದೆ, ಆಮೇಲೆ ಶಿವಣ್ಣ ಮನೆ ಹತ್ರ ಹೋಗಿದ್ದೆ. ಹಿಂಗ್ ಕೂರಿಸೋರು, ನಾನು ನಮ್ಮ ಫ್ರೆಂಡ್ ವಸಂತ್ ಅಂತ ಕೂತಿರು. ದಿವಾಕರ್ ತುಂಬಾ ಚೆನ್ನಾಗ್ ಆಡಿದ್ರಿ. ನೀವು ಯಾವತ್ತು ನಾನು ಓದಿಲ್ಲ ಅಂತ ಗಿಲ್ಟ್ ಹಾಕಬಿಡಿ, ಓದೋದ್ ಮುಖ್ಯ ಅಲ್ಲ, ನಿಮ್ ಟ್ಯಾಲೆಂಟ್ ನೋಡಿ. ನೀವು ಓದಿಲ್ಲ ಅಂದ್ರೂ ಕೂಡ ನೀವು ಆ ಮಟ್ಟಕ್ಕೆ ಹೋಗಿದ್ರ. ಆಮೇಲೆ ಮೊಬೈಲ್ ಕೊಡಿ ದಿವಾಕರ್ ಅಂತ ಹೇಳಿ ಮೊಬೈಲ್ ಕೊಟ್ಟೆ. ಅವ್ರ ನಂಬರ್ ಸೇವ್ ಮಾಡಿ, ಇವತ್ತು ನಂಬರ್ ಇದೆ, ತೋರ್ಸಲ್ಲ, ಜಸ್ಟ್ ಹೆಸರು ಮಾತ್ರ ತೋರಿಸ್ತೀನಿ. ನಾನು ಇವತ್ತವರೆಗೂ ಫೋನ್ ಮಾಡಿಲ್ಲ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಹೌದು ನೋಡಿ.
ನಂಬರ್ ಕಾಣಿಸಲ್ಲ, ತೋರ್ಸಲ್ಲ ನಂಬರ್. ಅದ್ರಲ್ಲೆಲ್ಲ ನಮ್ ದಿವಾಕರ್ ಹುಷಾರಾಗಿರ್ತಾರೆ. ನಂಬರ್ ನೀವು ತಗೋಬೇಕು. ಹೌದು. ಯಾಕಂದ್ರೆ ಅವತ್ತು ಸೇವ್ ಮಾಡ್ಕೊಳೋ ನಂಬರ್ ಅವರೇ ಸೇವ್ ಮಾಡ್ಕೊಟ್ರು ಇಸ್ಕೊಂಡು. ನನಗೇನಂದ್ರೆ ನೋಡಿ, ನನ್ನ ಮೊಬೈಲ್ ತಗೊಂಡು ಸೇವ್ ಮಾಡ್ಕೊಂಡು ನೀವು ಕಾಲ್ ಮಾಡಿದೀವಾಗ ನನಗೆ ನಿನ್ಗೆ ಏನೇ ಇದ್ರು ನಾನು ನಿಮ್ಮ ಅಣ್ಣನ ತರ ಇರ್ತದೆ. ನಂಗೆ ಎಷ್ಟು ತರ ನೋಡಿದ ತಕ್ಷಣ ಎಷ್ಟೋ ಜನಕ್ಕೆ ಭಯ ಆಗತ್ತೆ. ನಾವು ಅವ್ರ ಜೊತೆ ಹೋದಾಗ ಅವ್ರ ಒಂಥರ ಮಗುತಾರ, ಎಷ್ಟು ಜನ ಕಾಮಿಡಿ ಮಾಡ್ತಾರೆ. ನಾನು ನಿಜವಾಗ್ಲೂ ನಾನು ಫಸ್ಟ್ ಸುದೀಪ್ ಸರ್ ನಾನು ದೂರದಿಂದ ನೋಡ್ಬೇಕಾದ್ರೆ ಅವ್ರನ್ನ 5-6 ಸಲ ಬಿಗ್ ಬಾಸ್ ಹಾಕಿನ ಮುಂಚೆ ನೋಡ್ತಾ ಇದ್ದೆ. ಅವ್ರ ಹತ್ರ ಕೂತಾಗ ಎಷ್ಟು ಅಂದ್ರೆ ನ್ಯಾಚುರಲ್ ಅಂದ್ರೆ ಇಲ್ಲ ಅವರು ಅದ್ ಹೇಳಕ್ಕಾಗಲ್ಲ. ಇವ್ರು ಆವಾಗ ಕಾಮನ್ ಮ್ಯಾನ್ ಅಲ್ವಾ, ಇವ್ರು ಬಿಗ್ ಬಾಸ್ ಹೋಗಿದಾಗ ಇವ್ರು ಕಾಮನ್ ಮ್ಯಾನ್. ಬಟ್ ಒಬ್ಬ ಕಾಮನ್ ಮ್ಯಾನ್ ವೈಫ್ ನ ಕರೆದು ನನ್ನ ಕುಶಲ ವಿಚಾರಿಸ್ಕೋಬೇಕಂತ ಇಲ್ಲ ಅವ್ರಿಗೆ, ಆಕ್ಚುಲಿ ಇಲ್ಲ. ಬಟ್ ಅಂತ ದೊಡ್ಡ ಗುಣ ಇರೋದಕ್ಕೆ ಅವ್ರ ಕರ್ಸಿ ಅವ್ರನ್ನ ಅವ್ರ ರೂಮ್ ಕೊಟ್ಟಿದ್ರು ಬಿಗ್ ಬಾಸ್ ಅಲ್ಲಿ. ಅಲ್ಲಿ ಕರ್ಸಿ ಮಾತಾಡ್ಸಿ ಹೇಗಿದ್ದೀರ, ಹೆಲ್ತ್ ಹೇಗಿದೆ, ಈಗ ಓಕೆನಾಮ ನಿಮ್ಗೆ ಅಂತೆಲ್ಲ ಕೇಳಿ ವಿಚಾರಿಸ್ತಂತವ್ರು. ಅದನ್ನ ಹೇಳ್ತೀನಲ್ಲ, ಅವ್ರ ಸ್ಟೇಟಸ್ಗೆ ಅವ್ರ ಕಡಿಯೋ ಅವಶ್ಯಕತೆ ಇಲ್ಲ. ಇವಾಗ ಏನೋ ದಿವಾಕರ್ ಒಂದ್ ಸೆಲೆಬ್ರಿಟಿ ಅಂದ್ರೆ ಓಕೆ ಬಿಡಿ, ಬಟ್ ಇವ್ರು ಕಾಮನ್ ಮ್ಯಾನ್. ಅವಾಗ ಇನ್ನು ಯಾವ ಸೆಲೆಬ್ರಿಟಿನೂ ಇಲ್ಲ. ಆಲ್ಮೋಸ್ಟ್ ಒಂದ್ 8 ವಾರ 9 ವಾರ ಕಳ್ದಿರ್ಬೇಕಷ್ಟೇ. ಅವಾಗ ನನ್ಗೇನೋ ಇದಾದಾಗ ಅವ್ರು ಕರೆದು ಮಾತಾಡ್ಸಿದ್ರು. ಅಂತಂದ್ರೆ ನೋಡಿ, ಅವ್ರು ಹೊರಗಡೆಯಿಂದ ನೋಡಿದಾಗ ಆಟಿಟ್ಯೂಡ್ ಮನುಷ್ಯರಿ ಸುದೀಪ್ ಅಂದ್ಬಿಡ್ತಾರೆ. ಆ ಒಳಗ್ ಹೋದ್ರೇನೆ ಗೊತ್ತಾಗೋದು ಅವ್ರ ಗುಣ ಹೆಂಗೆ ಅಂತ. ಅದಕ್ಕೆ ನಾನು ಹೇಳಿದ ನನಗಂತೂ ಅವ್ರ ಜೊತೆ ನೋಡಿದ್ಮೇಲೆ ನಾನು ಹತ್ತು ಪಕ್ಕದಲ್ಲೇ ಕುಂತ ಹಿಂಗೆ ಕುಂತ ಮಾತಾಡ್ತಾಗ ಎಷ್ಟು ಕಾಮಿಡಿ ಬಹಳ ಚೆನ್ನಾಗಿ. ಅವರು ತುಂಬಾ ಚೆನ್ನಾಗಿ, ಪ್ರಿಯಾ ಮೇಡಮ್ ಅಷ್ಟೇನೆ, ತುಂಬಾ ಹಾರ್ಟ್ಲಿ ಟಚ್ ಆಗತ್ತೆ. ಅವರು ಬಂದ್ಬಿಟ್ಟು ಸೀರೆ ಕೊಟ್ಟು ಬಾಗ್ನ ಎಲ್ಲ ಕೊಟ್ಟಿದ್ರು. ನನಗೆ ದಿವಾಕರ್ಗೂ ಹೇಳಿದ್ರು ತುಂಬಾ ಚೆನ್ನಾಗಿ ನೋಡ್ಕೋ ದಿವಾಕರ್ ಅಂತ ಹೇಳಿ. ಅದು ಇವರು ನಾನು ಅದನ್ನ ಹೇಳ್ತಾ ಇರ್ತೀನಿ ನೋಡಿ, ನನ್ಗೆ ಎಷ್ಟು ಜನ ಇನ್ಫ್ಲೂಯೆನ್ಸ್, ನನ್ನ ಚೆನ್ನಾಗಿ ನೋಡ್ಕೊ ಅಂದ್ಬಿಟ್ಟು ಅಂತ. ತುಂಬಾ ಖುಷಿ ಆಗತ್ತೆ ಅದೆಲ್ಲ. ಒಳ್ಳೆ ಫೋಟೋ ಸರ್, ತಿರ್ಗಾ ಇನ್ನೊಂದು ಕಿಸ್ಕೊಡಿ ಸರ್. ಇದೆಲ್ಲ ಜನಗಳ ಆಶೀರ್ವಾದ, ಅವ್ರ ಪ್ರೀತಿ. ಬಿಗ್ ಬಾಸ್ ರನ್ನರ್ ಅಪ್, ಬಿಗ್ ಬಾಸ್ ಸೀಸನ್ 5. ಒಂದ್ಸತಿ ಹಿಡ್ಕೊಂತ ಬನ್ನಿ ಬ್ರದರ್, ಬನ್ನಿ. ನೀವು ನಮ್ಮಂತವ್ರು ಬಿಗ್ ಬಾಸ್ ಹೋಗಕ್ ಸಾಧ್ಯನೇ ಇಲ್ಲ. ಖಂಡಿತ ಇದು ಹಿಡ್ಕೊಂಡಾಗ ನೀವು ಟ್ರೋಫಿಯನ್ನ ಹಿಡ್ಕೊಂಡಿದೀನಿ ಅನ್ನೋ ಖುಷಿ ಇದೆ. ನೀವು ಕೂಡ ನೀವು ಕೂಡ ಹೋಗಂಗಾಗ್ಲಿ ಬಿಗ್ ಬಾಸ್ಗೆ. ಓಕೆ, ಚೆನ್ನಾಗಿ ಪ್ರೂವ್ ಮಾಡ್ಕೊಳ್ಳಿ. ಓಕೆ, ಹೆಂಗಿದೆ? ಸಕ್ಕದಾಗಿದೆ. ಒಂಥರ ಹೇಳಂಗೆ ಇಲ್ಲ ಬಿಡಿ. ಟ್ರೋಫಿ ಇಟ್ಕೊಂಡ್ರೆ ಗೆದ್ದಿರಿ ಸರ್, ನೀವು ಇದು ಇಟ್ಕೊಂಡ್ರೆ ಹೌದು, ಅದನ್ನೇ ನಾನು ಹೇಳಿದ್ದು ನಾನು. ಬಟ್ ಸುದೀಪ್ ಸರ್ ಕೈಯಿಂದ ನಾವು ತಗೊಂಡ್ವಲ್ಲ, ಜನಗಳ ಒಂದು ಪ್ರೀತಿ ಆಶೀರ್ವಾದ ಈ ಮಟ್ಟಕ್ಕೆ. ಎಷ್ಟಂದ್ರೆ ಕರ್ನಾಟಕದಲ್ಲಿ ನಮ್ಮನೇಲಿ ಬಿಗ್ ಬಾಸ್ ಮನೆ ಒಂದು ಟ್ರೋಫಿ ಇದೆ ಅಂದ್ರೆ ನಾಟ್ ಫಾರ್ ಎಲ್ರಿಗೂ ಸಿಗಲ್ವಲ್ಲ. ಹೌದೌದು, ಪ್ರತಿಫಲ ಅದೇ. ಈ SLC ಡಿಗ್ರಿ BCom ಬೇಡ್ಗೆಲ್ಲ ಲಾಸ್ಟ್ ಗೆ ಸರ್ಟಿಫಿಕೇಟ್ ಬರ್ತಲ್ಲ, ಅದೇ ತರ ನನಗೊಂದು ಸರ್ಟಿಫಿಕೇಟ್ ಇದೆ. ಬಿಗ್ ಬಾಸ್ ಅಲ್ಲಿ ರನ್ನರ್ ಅಪ್, ಇದ್ರಲ್ಲಿ ಇಬ್ರು ಇದ್ರಲ್ಲಿ ವಿನ್ನರ್. ಓಕೆ, ಆಕ್ಚುಲಿ ಅದ್ರಲ್ಲಿ ಏನಕ್ಕೆ ರನ್ನರ್ ಅಪ್ ಅಂದ್ರೆ ಒಬ್ನೇ ಇದೆ, ಸಪೋರ್ಟ್ ಇದೆ. ಹಾಗೆ ಬಹಳ ಅದ್ಭುತವಾದ ಸಪೋರ್ಟ್. ಇವತ್ತು ನಾನು ಏನೇ ಇಲ್ಲಿ ಗಂಟ ಬಂದಿದ್ದೀನಿ, ಏನೇ ಸಾಧನೆ ಮಾಡ್ತಾ ಇದೀನಿ ಅನ್ನೋಕ್ಕಿಂತ ಇವ್ರ ಸಪೋರ್ಟ್. ಯಾಕಂದ್ರೆ ಇವ್ರು ನಗನಾಗ್ತಾ ಇದ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು. ಓಕೆ, ಇವ್ರ ಆಶೀರ್ವಾದ. ಯಾಕಂದ್ರೆ ನಾನು ನಮ್ಮ ಮಕ್ಕಳನ್ನ ಇಬ್ಬರನ್ನ ನೋಡ್ಕೊಳ್ಳೋದಾಗ್ಲಿ, ಇವತ್ತು ಒಂದು ಹೇಳ್ತಾರಲ್ಲ ದೊಡ್ಡವರು ಮಾತಾಡೋರೆ, ಒಂದು ಗಂಡಿನ ಯಶಸ್ಸಿಂದೆ ಒಂದು ಹುಡುಗಿ ಸಪೋರ್ಟ್ ಇರುತ್ತೆ. ಓಕೆ, ಅದೇ ತರ ನನ್ನ ಹೆಂಡತಿ ಹಿಂದ್ಗಡೆ ಇದ್ದಾಗಲೇ ನಾನು ಏನ್ ಬೇಕಾದ್ರೆ ವಿನ್ ಆಗ್ಬೋದು, ಏನ್ ಬೇಕಾದ್ರೆ ಗೆಲ್ಬಹುದು. ಹೀಗೆ ಖುಷಿಯಾಗಿ ಇರಿ ಮ್ಯಾಮ್. ಎಲ್ರು ಕೂಡ ಈ ಚಾನಲ್ ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ಅಷ್ಟು ಕಮೆಂಟ್ ಆಗ್ಲಿ, ಶೇರ್ ಮಾಡಿದಾಗ ಈ ಯೂತ್ಸ್ ಗೆ ಇನ್ನೂ ಒಂದಷ್ಟು ಸೆಲೆಬ್ರಿಟಿಗಳ ವಿಡಿಯೋಸ್ ನ, ಇನ್ನೂ ಒಂದಷ್ಟು ಸೆಲೆಬ್ರಿಟಿಗಳ ಒಂದು ಮಾತಾಗ್ಲಿ, ಇನ್ನೂ ಒಂದಷ್ಟು ಸೆಲೆಬ್ರಿಟಿಗಳ ಆಸೆ ಕನಸುಗಳನ್ನೆಲ್ಲರೂ ಕೂಡ ನಮ್ಮ ಮಾತ್ರ ತೋರಿಸ್ತಾರೆ. ಸೊ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.